Hi students, welcome to Parivartan Physics. We are in the series of videos where we are studying KCET previous year questions. We have already seen the videos on electric charges and fields, electric potential and capacitance, moving charges and magnetism. ಈ ಮೂರು ಚಾಪ್ಟರ್ ಮೇಲಿಂದ KCET PYQs ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ಕೊಂಡಿದ್ದೀವಿ, ರೈಟ್? ಸೊ ಈಗ ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು ಮಿಡಲ್ದಾಗಿಂದ ಉಳಿದಿತ್ತೆ. Many of you were asking also that. So in today's video, we'll start with current electricity. So ಈ ವಿಡಿಯೋ ಒಳಗೆ we'll cover last 5 year questions on current electricity. ಅಂದ್ರೆ 23 ಹಿಡ್ಕೊಂಡು ಲಾಸ್ಟ್ 5 years ಅದ ಕ್ವೆಶನ್ಸ್ ಗಳನ್ನ ನಾವು ಈ ವಿಡಿಯೋ ಒಳಗೆ ಕವರ್ ಮಾಡ್ಕೋತೀವಿ, ರೈಟ್? ಓಕೆ, ಲೆಟ್ us begin the video then. ಇದಕ್ಕೆ ರಿಲೇಟೆಡ್ ಸಿನಾಪ್ಸಿಸ್ ಆಗಲಿ ಕಾನ್ಸೆಪ್ಟ್ಸ್ ಆಗಲಿ ನಾನು ಆಲ್ರೆಡಿ ವಿಡಿಯೋಸ್ಗಳನ್ನು ನೀಟ್ ಆ್ಯಂಡ್ KCET ಫಿಸಿಕ್ಸ್ ಅಂತ ಹೇಳಿ ಏನು ವಿಡಿಯೋ ಪ್ಲೇಲಿಸ್ಟ್ ಅದಾವೆ. ನೀಟ್ ಆ್ಯಂಡ್ KCET ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಒಂದು ಪ್ಲೇಲಿಸ್ಟ್ ಅದ. ಅದ್ರೊಳಗೆ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಇನ್ ಡೆಪ್ತ್ ನಿಮಗೆ ಎವ್ರಿಥಿಂಗ್ ಯು ವಿಲ್ ಗೆಟ್, ರೈಟ್? ಆದ್ರೂ ಕೂಡ ನಾ ಇಲ್ಲಿ ಏನು ಮಾಡ್ತೀನಿ ರೀ, ಪ್ರತಿ ಕ್ವೆಶನ್ಗೆ ಏನು ಬೇಕಾ, ಯಾವ ಫಾರ್ಮುಲಾ ಬೇಕಾ, ಯಾವ ಕಾನ್ಸೆಪ್ಟ್ ಬೇಕಾ, ಅದನ್ನ ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಐ ವಿಲ್ ಗೋ ಆನ್ ಟೆಲಿಂಗ್ ದಟ್. ಓಕೆ, ಸಿಂಪಲ್ ಆಗಿ ಏನೇನು ಬೇಕಲ್ಲ ಅದನ್ನೆಲ್ಲ ನಾನು ಹೇಳ್ಕೊಂತ ಹೋಗ್ತೀನಿ, ರೈಟ್? ಅಲಾಂಗ್ ವಿತ್ ದಟ್ ವಿಲ್ ಗೋ ಆನ್ ಸಾಲ್ವಿಂಗ್ ದ ಕ್ವೆಶನ್ಸ್. ಓಕೆ, ಫಸ್ಟ್ ಕ್ವೆಶನ್ ನೋಡ್ರಿ. 10 identical cells, each of EMF 2 volt and internal resistance 1 ohm, are connected in series with 2 cells wrongly connected. A resistor of 10 ohm is connected to the combination. What is the current through the resistor ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಮ್ಗೆ ಟೋಟಲ್ ಎಷ್ಟು ಸೆಲ್ಸ್ ಅದಾವ್ರಿ, ಎಷ್ಟು ಐಡೆಂಟಿಕಲ್ ಸೆಲ್ಸ್ ಅದಾವ? 10 ಐಡೆಂಟಿಕಲ್ ಸೆಲ್ಸ್ ಅಂದಾರ್ರಿ. ಅಂದ್ರೆ 10 ಐಡೆಂಟಿಕಲ್ ಸೆಲ್ಸ್ ಅದಾವ. ಪ್ರತಿ ಸೆಲ್ದ EMF 2 ವೋಲ್ಟ್, ಪ್ರತಿ ಸೆಲ್ದ ಇಂಟರ್ನಲ್ ರೆಸಿಸ್ಟೆನ್ಸ್ 1 ಓಮ್. ಆಮೇಲೆ ಈ ಎಲ್ಲಾ ಸೆಲ್ಸ್ ಗಳನ್ನ ಸಿರೀಸ್ ಒಳಗೆ ಕನೆಕ್ಟ್ ಮಾಡಿ ಆ ಸಿರೀಸ್ ಕಾಂಬಿನೇಷನ್ ಒಂದು 10 ಓಮ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದ್ದಾರೆ, ಕರೆಕ್ಟ್? ಸೊ ನಮಗೆ ಆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಒಳಗೆ ಎಷ್ಟು ಕರೆಂಟ್ ಫ್ಲೋ ಆಗತ್ತದ ಅಂತ ಕೇಳ್ತಾರೆ. ಈ ತರ ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅದ. ಈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನಮಗೆ ಎಷ್ಟರದಪ್ಪ ಅಂತಂದ್ರೆ, ನೋಡ್ರಿ, ಇಲ್ಲಿ ಸಿರೀಸ್ ಒಳಗೆ ನಮ್ಗೆ ಈ ತರ ಸೆಲ್ಸ್ ಗಳು ಕನೆಕ್ಟ್ ಅದಾವ್ರಿ, ರೈಟ್? ಅದ್ರಾಗ ಯಾವುದೋ ಒಂದು 2 ಸೆಲ್ ನಮ್ಗೆ ಏನ್ ಹೇಳಿದಾರಪ್ಪ ಅಂತಂದ್ರೆ, ಒಂದು 2 ಸೆಲ್ಸ್ ನಮ್ಗೆ ರಾಂಗ್ಲಿ ಕನೆಕ್ಟೆಡ್ ಅದಾವ ಅಂತ ಹೇಳಿದಾರೆ, ರೈಟ್? ಟೋಟಲ್ ಎಷ್ಟು ಸೆಲ್ಸ್ ಅದಾವ್ರಿ? ಟೋಟಲ್ ಹೌ ಮೆನಿ ಸೆಲ್ಸ್ ಆರ್ ದೇರ್? ಟೋಟಲ್ 10 ಐಡೆಂಟಿಕಲ್ ಸೆಲ್ಸ್ ಆರ್ ದೇರ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ನಮ್ಗೆ ಎಷ್ಟದ? 10 ಓಮ್ ಅದ, ರೈಟ್? ಪ್ರತಿ ಸೆಲ್ದ EMF ನಮಗೆ 2 ವೋಲ್ಟ್, ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ 1 ಓಮ್ ಅದ, ಇಷ್ಟದ, ರೈಟ್? ಇದ್ರೊಳಗೆ ಏನ್ ಮಾಡಿದಾರೆ, 2 ಸೆಲ್ಸ್ ನಮ್ಗೆ ರಾಂಗ್ಲಿ ಕನೆಕ್ಟೆಡ್ ಅದಾವ ಅಂತ ಹೇಳ್ತಾರೆ. ರಾಂಗ್ಲಿ ಕನೆಕ್ಟೆಡ್ ಸೆಲ್ಸ್ ಗಳನ್ನ ಎಂ ಅಂತ ರಿಪ್ರೆಸೆಂಟ್ ಮಾಡ್ತೀನಿ, ರೈಟ್? ಹಿಯರ್ ದೇ ಹ್ಯಾವ್ ಟೋಲ್ಡ್ ವಿತ್ 2 ಸೆಲ್ಸ್ ರಾಂಗ್ಲಿ ಕನೆಕ್ಟೆಡ್. ನೋಡ್ರಿ, n ನಂಬರ್ ಆಫ್ ಸೆಲ್ಸ್ ನಮ್ಗೆ ಸಿರೀಸ್ ಒಳಗೆ ಕನೆಕ್ಟ್ ಇದ್ದಾಗ n ನಂಬರ್ ಆಫ್ ಸೆಲ್ಸ್ ನಮ್ಗೆ ಈಕ್ವಿವೆಲೆಂಟ್ EMF ಎಷ್ಟು ಆಗ್ತದಪ್ಪ ಅಂದ್ರೆ n ಇಂಟು ಇ ಅಂತ ಆಗ್ತದ್ರಿ. ಈಕ್ವಲೆಂಟ್ EMF ಯಾವಾಗ n ಐಡೆಂಟಿಕಲ್ ಸೆಲ್ಸ್ ನಮಗೆ ಸಿರೀಸ್ ಒಳಗೆ ಕನೆಕ್ಟ್ ಇದ್ರೆ. ಈಗ ನಮ್ಗೆ ರಾಂಗ್ಲಿ ಕನೆಕ್ಟೆಡ್ ಸೆಲ್ಸ್ ಅಂತ ಬಂದಾಗ ನೋಡ್ರಿ, ಈ ಫಾರ್ಮುಲಾ ನೆನ್ಪಿಟ್ಕೋರಿ. ಫಾರ್ ರಾಂಗ್ಲಿ ಕನೆಕ್ಟೆಡ್ ಸೆಲ್ಸ್ ನೋಡ್ರಿ, ಈಕ್ವಿವೆಲೆಂಟ್ n ಮೈನಸ್ 2m ಇಂಟು ಇ ಅಂತ ನಾ ಫಾರ್ಮುಲಾ ತಗೋತೀನಿ. ಎಫೆಕ್ಟಿವ್ EMF ಫೈಂಡ್ ಮಾಡ್ಲಿಕ್ಕೆ ವೆನ್ ಐಡೆಂಟಿಕಲ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸಿರೀಸ್ ಅಂಡ್ ಸಮ್ ಸೆಲ್ಸ್ ಆರ್ ಕನೆಕ್ಟೆಡ್ ರಾಂಗ್ಲಿ. ರಾಂಗ್ಲಿ ಅಂದ್ರೆ ಇಲ್ಲಿ ನೋಡ್ರಿ, ಇವೆಲ್ಲ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅದಾವ. ಇವು ನೋಡ್ರಿ, ಇವು ಮೈನಸ್ ಪ್ಲಸ್ ಅದಾವ್ರಿ, ಅಂದ್ರೆ ಇವು ರಾಂಗ್ಲಿ ಕನೆಕ್ಟೆಡ್ ರೀ. ಎಷ್ಟು ಸೆಲ್ಸ್ ರಾಂಗ್ಲಿ ಕನೆಕ್ಟೆಡ್ ಅದಾವ? 2. ಅದನ್ನ ನಾವು m ಅಂತ ಬರ್ದಿವಿ. ಟೋಟಲ್ ಸೆಲ್ಸ್ ಎಷ್ಟು ಅದಾವ? ಅದನ್ನ ನಾವು n ಅಂತ ಬರ್ದಿವಿ, ಕರೆಕ್ಟ್? ಸೊ ಈಗ ಈಕ್ವಲೆಂಟ್ EMF ಫೈಂಡ್ ಮಾಡ್ಲಿಕ್ಕೆ ನೀವು ಈ ಫಾರ್ಮುಲಾ ಯೂಸ್ ಮಾಡ್ತೀರಿ, ಕರೆಕ್ಟ್? ಸೊ ಇದು ನಮ್ಗೆ ಎಷ್ಟು ಆಗ್ತದ್ರಿ? n is 10 minus 2 into m is also 2. ಸೊ 2 into 2 ಇದು ನಮಗೆ 4 ಆಗ್ತದೆ into e. ಸೊ 10 minus 4 is 6 into e of the EMF of the cell ಎಷ್ಟದ? ನಮಗೆ 2 ಅದ. ಸೊ ಇದು ನಮಗೆ 12 ವೋಲ್ಟ್ಸ್ ಆಯ್ತು. ಈಕ್ವಿವೆಲೆಂಟ್ EMF ನಮಗೆ ಎಷ್ಟು ಬಂತು? ಓಕೆ, ಇನ್ನು ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಾಗ್ತದೆ ನೋಡ್ರಿ. ಪ್ರತಿ ಸೆಲ್ದ ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ 1 ಓಮ್ ರೀ, ರೈಟ್? ಇದ್ರದ್ದು 1 ಓಮ್, ಇದ್ರದ್ದು 1 ಓಮ್, ಎಲ್ಲಾ ಸೆಲ್ಸ್ ಅದು 1 ಓಮ್. ಆಮೇಲೆ ಸೆಲ್ಸ್ ನಮಗೆ ಕರೆಕ್ಟ್ಲಿ ಕನೆಕ್ಟ್ ಇರಲಿ ಅಥವಾ ರಾಂಗ್ಲಿ ಕನೆಕ್ಟ್ ಇರಲಿ ಅದೇನೂ ಸಂಬಂಧ ಇಲ್ರಿ, ರೈಟ್? ನೀವು ಡೈರೆಕ್ಟ್ಲಿ n ಇಂಟು ಆರ್ ಫಾರ್ಮುಲಾ ಯೂಸ್ ಮಾಡ್ರಿ. ಐಡೆಂಟಿಕಲ್ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್, ಇನ್ ಸಿರೀಸ್ ಅಥವಾ ಐಡೆಂಟಿಕಲ್ ಸೆಲ್ಸ್ ಇನ್ ಸಿರೀಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಲಿಕ್ಕೆ n ಇಂಟು ಆರ್. ಐಡೆಂಟಿಕಲ್ ಇದ್ರೆ ಅಷ್ಟೇ, ರೈಟ್? n ಅಂದ್ರೆ ಏನ? ನಂಬರ್ ಆಫ್ ಸೆಲ್ಸ್ 10 ಅದಾವ್ರಿ. ಪರ್ ಸೆಲ್ ನಮಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟದ? 1 ಅದ. ಸೊ ದಿಸ್ ಇಸ್ 10 ಓಮ್, ಕರೆಕ್ಟ್? ಸೊ ನಮಗೆ ಈಕ್ವಲೆಂಟ್ EMF ಬಂತ, ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಬಂತ. ನಮ್ಗೆ ಏನ್ ಕೇಳ್ತಾರೆ? ಈ ರೆಸಿಸ್ಟರ್ ಒಳಗೆ ಎಷ್ಟು ಕರೆಂಟ್ ಅದ ಅಂತ ಕೇಳ್ತಾರೆ. ಸೊ ಕರೆಂಟ್ ಇನ್ ದಟ್ ರೆಸಿಸ್ಟರ್ ವಿಲ್ ಬಿ E equivalent divided by R plus R equivalent ಅಂತ ನಾವು ಬರಿತೀವಿ. ಮೇನ್ ಕರೆಂಟ್ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಹೌ ಮಚ್ ಇಸ್ ಈಕ್ವಲೆಂಟ್ EMF? 12 divided by external resistance ನಮಗೆ ಎಷ್ಟದ? external resistance is 10. equivalent internal resistance ಎಷ್ಟದ? 10. so this will be 12 divided by 20. so ಇದು ನಮಗೆ ಎಷ್ಟು ಆಗ್ತದೆ? 2 6 2 10 ಆಮೇಲೆ ಇದು ನಮಗೆ 3 divided by 5 ಆಗ್ತದ್ರಿ. 3 divided by 5. so 3 by 5 ಅಂತಂದ್ರೆ ಇದು ಎಷ್ಟು ಆಗ್ತದೆ? ಇಲ್ಲಿ ನೋಡ್ರಿ, 3 by 5 means this will be how much? so 5 1s are 5, 0.6, right? so ಎಷ್ಟು ನಮಗೆ ಕರೆಂಟ್ ಬರಬೇಕು? so the current is 0.6 ampere. ಅಂದ್ರೆ ಯಾವ ಆಪ್ಷನ್ ನಮಗೆ ಕರೆಕ್ಟ್ ಆಯ್ತು? which option is correct? option C, right? third option is correct. okay, let us go to the next question then.
Next question ನೋಡ್ರಿ, for a given electrical current the drift velocity of conduction electrons in a copper wire is Vd and their mobility is mu. What is the when the current is increased, current increase ಮಾಡಿದಾಗ at constant temperature what happens? ನೋಡ್ರಿ, ಒಂದು ಯಾವುದೋ ಕಂಡಕ್ಟರ್ ಅದ, ಕಂಡಕ್ಟರ್ ಒಳಗೆ ಎಲೆಕ್ಟ್ರಾನ್ಸ್ ನಮಗೆ ಮೂವ್ ಆಗತ್ತವ, ಡ್ರಿಫ್ಟ್ ಆಗತ್ತವ, ಅದ್ರದ್ದು ಡ್ರಿಫ್ಟ್ ವೆಲಾಸಿಟಿ Vd ಅಂತ ಕೊಟ್ಟಿದ್ದಾರೆ, ಮೊಬಿಲಿಟಿ mu ಅಂತ ಕೊಟ್ಟಿದ್ದಾರೆ. ಅವ್ರು ಏನ್ ಕೇಳ್ತಾರ್ರಿ, ಕರೆಂಟ್ ಇನ್ಕ್ರೀಸ್ ಮಾಡಿದ ಕೂಡಲೇ ಡ್ರಿಫ್ಟ್ ವೆಲಾಸಿಟಿಗೆ ಮತ್ತು ಮೊಬಿಲಿಟಿಗೆ ಏನಾಗಬೇಕು ಅಂತ ಕೇಳ್ತಾರೆ. ವಾಟ್ ಹ್ಯಾಪನ್ಸ್ ಟು ಡ್ರಿಫ್ಟ್ ವೆಲಾಸಿಟಿ ಅಂಡ್ ಮೊಬಿಲಿಟಿ, ದಟ್ ದೇ ಆರ್ ಆಸ್ಕಿಂಗ್. ಸೊ ಬೈ ಇನ್ಕ್ರೀಸಿಂಗ್ ಕರೆಂಟ್ ವಾಟ್ ಹ್ಯಾಪನ್ಸ್ ಟು ಡ್ರಿಫ್ಟ್ ವೆಲಾಸಿಟಿ ಅಂಡ್ ಮೊಬಿಲಿಟಿ. ಸೊ ಫಸ್ಟ್ ನೋಡ್ರಿ, ಡ್ರಿಫ್ಟ್ ವೆಲಾಸಿಟಿ, ಕರೆಂಟ್ ಮತ್ತು ಡ್ರಿಫ್ಟ್ ವೆಲಾಸಿಟಿ ರಿಲೇಷನ್ ನಮಗೆ ಗೊತ್ತದ್ರಿ, I is equal to NEAVD ಥಿಯರಿ ಒಳಗೆ ಡರೈವ್ ಮಾಡ್ಕೊಂಡಿದ್ದೆ. ಸೊ ಇಟ್ ಇಸ್ ಕ್ಲಿಯರ್, ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡ್ರಿಫ್ಟ್ ವೆಲಾಸಿಟಿ ಅಂತ ಗೊತ್ತಾಯ್ತು. ಅಂದಮೇಲೆ ಕರೆಂಟ್ ನೀವು ಇನ್ಕ್ರೀಸ್ ಮಾಡಿದ್ರೆ ಡ್ರಿಫ್ಟ್ ವೆಲಾಸಿಟಿ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಸೊ ಇಲ್ಲೇ ಡ್ರಿಫ್ಟ್ ವೆಲಾಸಿಟಿ ಇನ್ಕ್ರೀಸ್ ಆಗ್ತಿರುವಂತದ್ದು ನಮಗೆ ಒಂದೇ ಆಪ್ಷನ್ ಅದ ರೀ, ಡ್ರಿಫ್ಟ್ ವೆಲಾಸಿಟಿ ಇನ್ಕ್ರೀಸ್ ಆಗ್ತಿರುವಂತದ್ದು ನಮಗೆ ಒಂದೇ ಆಪ್ಷನ್ ಅದ, ಆಪ್ಷನ್ ಎ. ಸೊ ಅದೇ ಕರೆಕ್ಟ್ ಆಗಬೇಕು. ನೀವು ಬೇಕಾದ್ರೆ ಮೊಬಿಲಿಟಿನೂ ಚೆಕ್ ಮಾಡ್ಕೋಬಹುದು, ರೈಟ್, ಮೊಬಿಲಿಟಿನೂ ನೀವು ಚೆಕ್ ಮಾಡ್ಕೋಬಹುದು. ನೋಡ್ರಿ, ಮೊಬಿಲಿಟಿ ಅಂದ್ರೆ ಇದ್ರದ್ದು ಫಾರ್ಮುಲಾ ಏನ್ರಿ, ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ರೀ, ಕರೆಕ್ಟ್. ಸೊ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಇದ್ರದ್ದು ಫಾರ್ಮುಲಾನ ಏನಂತ ಬರಿಬಹುದು, ಇದರಿಂದ ನಾ ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಏನಂತ ಬರಿಬಹುದು, ಡ್ರಿಫ್ಟ್ ವೆಲಾಸಿಟಿ ಮೀನ್ಸ್ ಇಟ್ ಇಸ್ I divided by NEA ಅಂತ ಹೇಳ್ರಿ, ಕರೆಕ್ಟ್. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್ I divided by NEA. ಆಮೇಲೆ ಇದು ಏನು ಇ ಅದ ಅದು ಇ ನಾ ಆಸ್ ಇಟ್ ಇಸ್ ಬರಿತೀನಿ. ಆಮೇಲೆ ನೋಡ್ರಿ, ಇದನ್ನ ಮತ್ತೆ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ I divided by NEA ಎಲೆಕ್ಟ್ರಿಕ್ ಫೀಲ್ಡ್ ಇದ್ದದನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಡಿವೈಡೆಡ್ ಬೈ ಲೆಂತ್ ಅಂತ ಬರಿತೀನಿ. ಈ ಲೆಂತ್ ನಮಗೆ ಮೇಲ್ಗಡೆ ಬರ್ತದೆ I into L ಡಿವೈಡೆಡ್ ಬೈ NEAV, ರೈಟ್. ಸೊ ಈಗ ವಿ ಏನದಲ್ಲ, ಈ ವಿ ಏನದ ನೋಡ್ರಿ, ವಿ ಜಾಗದಾಗ ನಾ ಏನ್ ಮಾಡ್ತೀನಿ, ಐ ವಿಲ್ ಸಬ್ಸ್ಟಿಟ್ಯೂಟ್ ಓಮ್ಸ್ ಲಾ, ಅಂದ್ರೆ I into R ಅಂತ ನಾ ತಗೋತೀನಿ. ಸೊ I ನಮಗೆ ಕ್ಯಾನ್ಸಲ್ ಆಯ್ತು. ಇಲ್ಲೇ ನಮಗೆ ಮೊಬಿಲಿಟಿ ಎಷ್ಟು ಬಂತಪ್ಪ ಅಂತಂದ್ರೆ, ಮೊಬಿಲಿಟಿ ಐ ಗಾಟ್ ಇಟ್ ಆಸ್ L divided by NEAR. ಇವೆಲ್ಲ ಕಾನ್ಸ್ಟೆಂಟ್ಸ್ ಅದಾವ್ರಿ, ವೇರಿಯೇಬಲ್ಸ್ ಅಲ್ಲ, ಕರೆಕ್ಟ್. ಸೊ ಹಿಂಗಾಗಿ ನಮಗೆ ನೋಡ್ರಿ, ಇಲ್ಲೇ ಮೊಬಿಲಿಟಿ ಕರೆಂಟ್ ಅನ್ನೋ ಟರ್ಮ್ ಆಗಿ ಡಿಪೆಂಡ್ ಇಲ್ಲ, ಮೊಬಿಲಿಟಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಕರೆಂಟ್, ಕರೆಕ್ಟ್. ಸೊ ಇಷ್ಟು ನಾವು ಸಿಂಪ್ಲಿಫೈ ಮಾಡ್ಕೊಂಡಿದ್ದು ಕೂಡ ಹೇಳ್ಬೋದು, ಮೊಬಿಲಿಟಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಕರೆಂಟ್ ಅಂತ. ಸೊ ಹಿಂಗಾಗಿ ನಮಗೆ ಕರೆಂಟ್ ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ಮೊಬಿಲಿಟಿ ಆಸ್ ಇಟ್ ಇಸ್ ಉಳಿಬೇಕ್ರಿ, ಅಂದ್ರೆ ಮೊಬಿಲಿಟಿ ರಿಮೇನ್ಸ್ ಸೇಮ್ ಅಂದಂಗೆ. ಸೊ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಅಂತ ಗೊತ್ತಾಯ್ತು, ಆಪ್ಷನ್ ಎ, ರೈಟ್. Okay, let us go to the next question. Nodri, a wire of resistance R is connected across a cell of EMF E and internal resistance R. The current through the circuit is I. Then time t, the work done by the battery to establish the current I is. Nodri, one the external resistance of the wire, on the wire adare, the resistance estadappa andre R ada. It is connected across a cell whose EMF is E and internal resistance is R. The current through the circuit is I. In time t ಒಳಗೆ ವರ್ಕ್ ಡನ್ ಬೈ ದ ಬ್ಯಾಟ್ರಿ ಟು ಎಸ್ಟಾಬ್ಲಿಷ್ ದ ಕರೆಂಟ್ ಐ. ಓಕೆ, ನಮ್ಗೆ ಏನು ಹೇಳ್ತಾರ ಅಂತಂದ್ರೆ, ಈಗ ಒಂದು ವೈರ್ ಅದ ರೀ, ರೈಟ್. ಈ ವೈರ್ ರೆಸಿಸ್ಟೆನ್ಸ್ ನಮ್ಗೆ ಎಷ್ಟದಪ್ಪ ಅಂದ್ರೆ ಆರ್ ಅಂತದ. ಇದನ್ನ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಬ್ಯಾಟ್ರಿದ EMF ಎಷ್ಟದ ಇ, ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟದ ಆರ್. ಇದ್ರೊಳಗೆ ನಮಗೆ ಕರೆಂಟ್ ಎಷ್ಟು ಫ್ಲೋ ಆಗತ್ತದ ಅಂತ ಹೇಳಿದಾರೆ ಐ. ಸೊ ನಮ್ಗೆ ಅವ್ರು ಏನ್ ಕೇಳ್ತಾರ್ರಿ, ಟಿ ಟೈಮ್ ಒಳಗೆ ಎಷ್ಟು ವರ್ಕ್ ಆಗ್ಯದ ಅಂತ ಕೇಳ್ತಾರೆ, ಹೌ ಮಚ್ ಇಸ್ ದ ವರ್ಕ್ ಡನ್, ರೈಟ್. ಸೊ ವರ್ಕ್ ಡನ್ ಅಂದ್ರೆ ನೋಡ್ರಿ, ಈಗ ನಮಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಂದಂಗ್ರಿ. ಸೊ ನಮಗೆ ವರ್ಕ್ ಡನ್ ಇಸ್ ಈಕ್ವಲ್ ಟು ಏನ್ ಬರ್ತದ್ರಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್. ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ನಾ ಏನಂತ ತಗೋಬಹುದು, EMF ಅಂತ ತಗೋಬಹುದು. ಯಾಕಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ವೋಲ್ಟ್ ಒಳಗೆ ಇರ್ತದೆ, EMF ವೋಲ್ಟ್ ಒಳಗೆ ಇರ್ತದೆ, ರೈಟ್. ಸೊ ಇಲ್ಲೇ ಫೈನಲಿ ನೋಡ್ರಿ, ಇನ್ ನಮಗೆ ಏನ್ ಬೇಕಪ್ಪ ಅಂತಂದ್ರೆ, ನಮಗೆ ಈಗ ಏನ್ ಗಿವನ್ ಟರ್ಮ್ಸ್ ಅದಾವಲ್ಲ, ಈ ಟರ್ಮ್ಸ್ ದಾಗ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ದಟ್ ಟರ್ಮ್ಸ್. ಓಕೆ, ಸೊ ಈಗ ನೋಡ್ರಿ, I is equal to ನಮಗೆ Q by T ಅಂತದ. ನೋಡ್ರಿ, ಇವೆಲ್ಲ ನಮ್ಗೆ ಹೆಂಗ್ ಗೊತ್ತಾಗಬೇಕು, ನಾವಿಲ್ಲಿ ಆಪ್ಷನ್ಸ್ ಗಳನ್ನ ನೋಡ್ಕೊಂತ ಸಿಂಪ್ಲಿಫೈ ಮಾಡ್ಕೊತ ಹೋಗ್ಬೇಕು. ಆಪ್ಷನ್ ದಾಗ ಯಾವ ಟರ್ಮ್ಸ್ ಕೊಟ್ಟಿದಾರೋ ಆ ಟರ್ಮ್ಸ್ ಅಲ್ಲಿ ಬರಬೇಕು. ಈಗ ನಾ ಇಲ್ಲಿ EMF ಅದ, ಈ EMF ಜಾಗದಾಗ ಈಗ ಬೇರೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ನಮ್ಗೆ EMF ಅನ್ನೋ ಟರ್ಮ್ ಇಲ್ಲಿ ಆಪ್ಷನ್ಸ್ ಒಳಗೆ ಅದಾವ್ರಿ. ಸೊ ಈ ಕೀಪ್ ಇಟ್ ಆಸ್ ಇಟ್ ಇಸ್. ಚಾರ್ಜ್ ಅನ್ನೋ ಟರ್ಮ್ ಯಾವ ಆಪ್ಷನ್ ದಾಗೂ ಇಲ್ಲ, ಅದಕ್ಕೆ ನಾ ಚಾರ್ಜ್ ಅನ್ನು ರಿಪ್ಲೇಸ್ ಮಾಡ್ಕೋಬೇಕು. ಅದಕ್ಕೆ ನಾ ಇಲ್ಲಿ ಏನ್ ಮಾಡ್ತೀನಿ, ಚಾರ್ಜ್ ಅನ್ನು ರಿಪ್ಲೇಸ್ ಮಾಡ್ಕೋತೀನಿ. Q is equal to I into T ಅಂತ ನಾ ಬರಿತೀನಿ. ಸೊ ಇಲ್ಲಿ ನಾ ಬರಿತೀನಿ Q is equal to I into T, ರೈಟ್. ಸೊ ನಮಗೆ ವರ್ಕ್ ಡನ್ ಈಗ ಎಷ್ಟು ಬಂತ, E into I into T ಅಂತೇಳಿ. ಸೊ E into I into T ಅಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತ್ರಿ, ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ನೋಡ್ರಿ, a wire of certain material is stretched slowly by 10%. Its new resistance and specific resistance becomes respectively. ನೋಡ್ರಿ, ರೆಸಿಸ್ಟೆನ್ಸ್ ಅಂದ್ರೆ ಏನ ಮತ್ತು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೆ ಏನ ನೋಡ್ರಿ. ಇದ್ರೊಳಗೆ ರೆಸಿಸ್ಟೆನ್ಸ್ ಅಂತ ಏನದಲ್ಲ, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಮಟೀರಿಯಲ್, ಅಂದ್ರೆ ರೆಸಿಸ್ಟಿವಿಟಿ ಮ್ಯಾಗ ಡಿಪೆಂಡ್ ಆಗ್ತದೆ, ಲೆಂತ್ ಮೇಲೆ ಡಿಪೆಂಡ್ ಆಗ್ತದೆ, ಕ್ರಾಸ್ ಸೆಕ್ಷನಲ್ ಏರಿಯಾ ಮೇಲೆ ಡಿಪೆಂಡ್ ಆಗ್ತದೆ. ಆದ್ರೆ ರೆಸಿಸ್ಟಿವಿಟಿ
ನಮಗೆ ಬರೀ ಮಟೀರಿಯಲ್ ಮ್ಯಾಗ ಮಾತ್ರ ಡಿಪೆಂಡ್ ಆಗ್ತದ್ರಿ. ರೆಸಿಸ್ಟಿವಿಟಿ ವಿಲ್ ನಾಟ್ ಚೇಂಜ್ ಬೈ ಚೇಂಜಿಂಗ್ ದ ಲೆಂತ್ ಆರ್ ಏರಿಯಾ ಆಫ್ ದ ವೈರ್. ಈಗ ಇದೊಂದು ಕಾಪರ್ ವೈರ್ ಅದ ರೀ. ಕಾಪರ್ ವೈರ್ ನಮಗೆ ಫಾರ್ ಎಕ್ಸಾಂಪಲ್ ರೆಸಿಸ್ಟಿವಿಟಿ ನನಗೆ ಎಕ್ಸ್ ಅದ ಅಂತ ಇಟ್ಕೋರಿ. ಈ ಕಾಪರ್ ವೈರ್ 1 ಮೀಟರ್ ಇತ್ತು, ಅದನ್ನ 2 ಮೀಟರ್ ಮಾಡಿ ಅಂದ್ರೆ ಅದ್ರ ರೆಸಿಸ್ಟಿವಿಟಿ 2x ಆಗಂಗಿಲ್ಲ, ಅದ್ರ ರೆಸಿಸ್ಟಿವಿಟಿ ಅಷ್ಟೇ ಉಳಿತದ್ರಿ. ರೆಸಿಸ್ಟಿವಿಟಿ ಯಾವಾಗ ಚೇಂಜ್ ಆಗ್ತದ್ರಿ? ವೆನ್ ದ ಮಟೀರಿಯಲ್ ಚೇಂಜಸ್. ಕಾಪರ್ ತೆಗೆದು ನೀವು ಅಲ್ಯೂಮಿನಿಯಂ ತಗೊಂಡ್ರೆ ರೆಸಿಸ್ಟಿವಿಟಿ ಚೇಂಜ್ ಆಗ್ತದೆ. ಕರೆಕ್ಟ್. ಸೊ ರೆಸಿಸ್ಟಿವಿಟಿ ನಮಗೆ ಚೇಂಜ್ ಆಗಂಗಿಲ್ಲ, ಇದು ಆಸ್ ಇಟ್ ಇಸ್ ಉಳಿದದ. ರೈಟ್. ಯಾಕಂದ್ರೆ ಇಲ್ಲಿ ನಾವು ಏನ್ ಮಾಡತ್ತೀವಿ, ವಿ ಆರ್ ಸ್ಟ್ರೆಚಿಂಗ್ ದ ವೈರ್ ಹಿಗಿಸೋದ್ರಿಂದ ಅದ್ರ ಮಟೀರಿಯಲ್ ಬದಲಾಗುದಿಲ್ಲ. ಕಾಪರ್ ವೈರ್ ಅನ್ನು ತಗೊಂಡು ನೀವು ಅದನ್ನ ಹಿಗಿಸ್ರಿ ಅಂದ್ರೆ ಕಾಪರ್ ಇದ್ದದ್ದು ಗೋಲ್ಡ್ ಆಗಂಗಿಲ್ರಿ. ಕರೆಕ್ಟ್. ಕಾಪರ್ ಇದ್ದದ್ದು ಕಾಪರ್ ಉಳಿತೈತ್ರಿ. ಸೊ ಮಟೀರಿಯಲ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ರೆಸಿಸ್ಟಿವಿಟಿ ಯಾಕೆ ಚೇಂಜ್ ಆಗ್ತದೆ? ರೆಸಿಸ್ಟಿವಿಟಿ ಚೇಂಜ್ ಆಗುದಿಲ್ರಿ. ರೆಸಿಸ್ಟಿವಿಟಿ ನಮಗೆ ಸೇಮ್ ಉಳಿಬೇಕ್ರಿ. ರೈಟ್. ಸೊ ದಿಸ್ ಈಸ್ ಗೋಯಿಂಗ್ ಟು ರಿಮೇನ್ ಸೇಮ್. ಈ ಕ್ವೆಶನ್ ದಾಗ ನಮಗೆ ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿಗೆ ಏನಾಗ್ತದೆ ಅಂತ ಕೇಳ್ತಾರೆ. ರೆಸಿಸ್ಟಿವಿಟಿ ಅಂದ್ರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ರೀ. ರೆಸಿಸ್ಟಿವಿಟಿ ಅಂತೂ ಸೇಮ್ ಉಳಿತದ ಅಂತ ನಮ್ಗೆ ಗೊತ್ತಾಯ್ತ್ರಿ. ಇನ್ ರೆಸಿಸ್ಟೆನ್ಸ್ ನೋಡ್ರಿ ಸ್ಟ್ರೆಚಿಂಗ್ ಕೇಸ್ ಬಂದಾಗ ಇದ್ರ ಬೇಸಿಸ್ ಮೇಲೆ ನಾವು ಒಂದು ವಿಡಿಯೋ, ಒಂದು ಸಪರೇಟ್ ವಿಡಿಯೋ ಅದ ಸ್ಟ್ರೆಚಿಂಗ್ ಆಫ್ ವೈರ್ ಒಂದು ಸಪರೇಟ್ ವಿಡಿಯೋ ಅದ, ನೀವು ಅದನ್ನ ನೋಡಿದ್ರೆ ಗೊತ್ತಾಗ್ತದೆ. ಅದ್ರೊಳಗೆ ಎಲ್ಲ ಶಾರ್ಟ್ ಕಟ್ಸ್ ನಾ ಹೇಳಿದ್ದೀನಿ. ಸೊ ಸ್ಟ್ರೆಚಿಂಗ್ ಕೇಸ್ ಬಂದಾಗ ನ್ಯೂ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಲಿಕ್ಕೆ ಯು ಶುಡ್ ಯೂಸ್ ದಿಸ್ ಫಾರ್ಮುಲಾ, R dash is equal to n square times of R ಅಂತ. R dash ಅಂದ್ರೆ ನ್ಯೂ ರೆಸಿಸ್ಟೆನ್ಸ್, R ಅಂದ್ರೆ ಒರಿಜಿನಲ್ ರೆಸಿಸ್ಟೆನ್ಸ್. ಮೊದಲ ಅದರ ರೆಸಿಸ್ಟೆನ್ಸ್ ಎಷ್ಟಿತ್ತು, n ಅಂದ್ರೆ ನೀವು ಎಷ್ಟು ಟೈಮ್ಸ್ ಅದನ್ನ ಸ್ಟ್ರೆಚ್ ಮಾಡಿದ್ರೆ ಅದನ್ನ ನೋಡ್ಕೋಬೇಕು. 2 ಟೈಮ್ಸ್ ಸ್ಟ್ರೆಚ್ ಮಾಡಿದ್ರೆ ಅಂದ್ರೆ n is equal to 2 ತಗೊಳ್ರಿ. 3 ಟೈಮ್ಸ್ ಸ್ಟ್ರೆಚ್ ಮಾಡಿದ್ರೆ ಅಂತ ಹೇಳಿದ್ರೆ n is equal to 3 ತಗೊಳ್ರಿ. ಬಟ್ ನಮ್ಗೆ ಇಲ್ಲಿ ಏನ್ ಹೇಳ್ತಾರೆ, ಟೈಮ್ಸ್ ಅಂತ ಹೇಳಿಲ್ಲ, 10% ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಒರಿಜಿನಲ್ ಲೆಂತ್ ನಮ್ಗೆ ಎಲ್ಲ ಅಂತ ಹೇಳಿತ್ತಪ್ಪ ಅಂದ್ರೆ ವೈರ್ದ, ಅದನ್ನ ಮತ್ತೆ ಏನ್ ಮಾಡಿದಾರಪ್ಪ ಅಂದ್ರೆ 10% ಅದ್ರ ಒರಿಜಿನಲ್ ಲೆಂತ್ 10% ಅದನ್ನ ಹೆಚ್ಚು ಮಾಡ್ಕೊಂಡಿದ್ದಾರೆ. ಅದಕ್ಕ ನಾ ಪ್ಲಸ್ ಬರೀತೀನಿ. 10% ಕಾಂಪ್ರೆಸ್ ಅಂತ ಅಂದಿದ್ರೆ ಅಂದ್ರೆ ಇಲ್ಲಿ ನಾ ಮೈನಸ್ ಅಂತ ಬರೀತಿದ್ದೆ. ರೈಟ್. ಸೊ ಇದು ನ್ಯೂ ಲೆಂತ್ ನಮ್ಗೆ ಎಷ್ಟು ಆಗ್ತದಪ್ಪ ಅಂದ್ರೆ, ಆ ವೈರ್ ನೀವು ಹಿಗ್ಸಿದ ಕೂಡಲೇ 10% ನೀವು ಅದನ್ನ ಹಿಗಿಸಿದ ಕೂಡಲೇ ಅದು ನಮ್ಗೆ ಲೆಂತ್ ಎಷ್ಟು ಆಗ್ತದಪ್ಪ ಅಂದ್ರೆ L ಪ್ಲಸ್ 10% ಆಫ್ L ಆಗ್ತದೆ. ಸೊ ಇದನ್ನ ನಾವು ಏನಂತ ಬರೀಬಹುದು, L ಪ್ಲಸ್ 10% ಅಂದ್ರೆ ಏನ್ರಿ 0.1 ಅನ್ನಂಗ್ರಿ, ಡಿವೈಡೆಡ್ ಬೈ 100 ಇಂಟು L. ಸೊ ಇದನ್ನ ಬರೀಬಹುದು L ಇಂಟು ದ ಬ್ರಾಕೆಟ್ 1 ಪ್ಲಸ್ 0.1. 1 ಪ್ಲಸ್ 0.1 ಅಂದ್ರೆ ಇದು ಎಷ್ಟು ಆಗ್ತದೆ, 1.1. ಕರೆಕ್ಟ್. ಸೊ L ಡ್ಯಾಶ್ ನಮ್ಗೆ ಎಷ್ಟು ಬಂತು, 1.1 ಟೈಮ್ಸ್ ಆಫ್ L ಅಂತ ಬಂತು. ಸೊ ಇದು 1.1 ಏನದಲ್ಲ ಅದ n ರೀ, ನಮಗೆ ದಟ್ ಇಟ್ ಸೆಲ್ಫ್ ಇಸ್ n. ಆ n ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ರೈಟ್. ಸೊ ಇದು 1.1 ಸ್ಕ್ವೇರ್ ಇಂಟು R, ಇದು 11 ಸ್ಕ್ವೇರ್ ಅಂದಂಗ್ರಿ, ಅಂದ್ರೆ ಇದು 1.21 ಇಂಟು R. ಸೊ ನ್ಯೂ ರೆಸಿಸ್ಟೆನ್ಸ್ ವಿಲ್ ಬಿ 1.21 ಟೈಮ್ಸ್ ಆಫ್ R. ಒರಿಜಿನಲ್ ರೆಸಿಸ್ಟೆನ್ಸ್ 1.21 ಟೈಮ್ಸ್ ಇರ್ತದ್ರಿ ನಮಗೆ. ಆಮೇಲೆ ರೆಸಿಸ್ಟಿವಿಟಿ ಏನಿರ್ತದಲ್ಲ ಅದು ನಮಗೆ ಸೇಮ್ ಇರ್ತದ್ರಿ. ಓಕೆ, ಯಾಕೆ ಮಟೀರಿಯಲ್ ಸೇಮ್ ಅದ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವೈರ್ ಬೌಂಡ್ ರೆಸಿಸ್ಟರ್ಸ್ ಆರ್ ಮೇಡ್ ಅಪ್ ಆಫ್. ಥಿಯರಾಟಿಕಲ್ ಕ್ವೆಶ್ಚನ್ ಅದ, ಕಾನ್ಸೆಪ್ಚುಯಲ್ ಕ್ವೆಶ್ಚನ್ ಅದ. ಥಿಯರಿ ಒಳಗೆ ನಮಗೊಂದು ರೆಸಿಸ್ಟಿವಿಟಿ ಮೇಲೆ ಏನು ಕಾನ್ಸೆಪ್ಟ್ ಅದ, ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ಅಂತ ಹೇಳಿ. ಆ ಕಾನ್ಸೆಪ್ಟ್ ನಾವು ಈ ತರದ ಈ ಪಾಯಿಂಟ್ಸ್ ಗಳಲ್ಲಿ ನೋಡ್ಕೊಂಡಿರ್ತೀವಿ. ರೈಟ್. ರೆಸಿಸ್ಟರ್ಸ್ ಗಳನ್ನ ಫಾರ್ಮ್ ಮಾಡ್ಕೊಳ್ಳಿಕ್ಕೆ ನಾವು ಯೂಸ್ ಮಾಡುವಂತ ಮೋಸ್ಟ್ ಪಾಪ್ಯುಲರ್ ಅಲಾಯ್ಸ್ ಯಾವಪ್ಪ ಅಂತಂದ್ರೆ ಕಾನ್ಸ್ಟಂಟನ್, ನಿಕ್ರೋಮ್ ಮತ್ತು ಮ್ಯಾಂಗನೀನ್. ರೈಟ್. ದೀಸ್ ಆರ್ ದ ಮೋಸ್ಟ್ ಪಾಪ್ಯುಲರ್ ವಾಟ್ ಅಲಾಯ್ಸ್ ವಿಚ್ ಆರ್ ಯೂಸ್ ಟು ಪ್ರಿಪೇರ್ ದ ರೆಸಿಸ್ಟೆನ್ಸ್ ಬಾಕ್ಸಸ್. ಕರೆಕ್ಟ್. ಯಾಕಂದ್ರೆ ಅದ್ರದ್ದು ರೆಸಿಸ್ಟಿವಿಟಿ ಹೈ ಇರ್ತದ್ರಿ. ಸಣ್ಣ ಟೆಂಪರೇಚರ್ ವೇರಿಯೇಷನ್ಸ್ ದಿಂದ ಅದರದ ರೆಸಿಸ್ಟಿವಿಟಿ ನಮಗೆ, ಅದರ ರೆಸಿಸ್ಟೆನ್ಸ್ ನಮಗೆ ಬದಲಾಗುದಿಲ್ಲ. ದಟ್ಸ್ ವೈ ದೇ ಆರ್ ಚೂಸ್ಡ್. ಆಮೇಲೆ ಅದರದ ಟೆಂಪರೇಚರ್ ಕೋಎಫಿಷಿಯಂಟ್ ಕೂಡ ಪಾಸಿಟಿವ್ ಇರ್ತದೆ. ಸೊ ನೋಡ್ರಿ, ವೈರ್ ಬೌಂಡ್ ರೆಸಿಸ್ಟರ್ಸ್ ಆರ್ ಮೇಡ್ ಅಪ್ ಆಫ್ ವೈಂಡಿಂಗ್ ದ ವೈರ್ಸ್ ಆಫ್ an alloy of germanium, copper, gold and gallium. Winding the wires of an alloy copper, aluminum, silver. Winding the wires of an alloy of manganese, constantan, nichrome. These are the most popular alloys we are going to use. Right. Concepts are there. Conceptual question are there. ನಾವು ಅದನ್ನು ಓದಿರಬೇಕು ಅಂದ್ರೆ ನಮಗೆ ಇದು ಗೊತ್ತಾಗ್ತದ್ರಿ. ಸೊ ನಮ್ಮ ನೋಟ್ಸ್ ಒಳಗೆ ಅದು ಆಲ್ರೆಡಿ ಅದ. ನಿಮ್ಗೆ ಆ ಪಾಯಿಂಟ್ ಅಲ್ಲಿ ನೀವು ಓದಿದ್ರಿ ಅಂದ್ರೆ ಅದು ನೆನ್ಪು ಬರ್ತದ್ರಿ ಡೈರೆಕ್ಟ್ಲಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೋಡ್ರಿ, ಚಾರ್ಜ್ ಪಾರ್ಟಿಕಲ್ ಇಸ್ ಮೂವಿಂಗ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಕೊಟ್ಟಿದ್ದಾನೆ ವಿತ್ ಮೊಬಿಲಿಟಿ ನಮಗೆ ಕೊಟ್ಟಿದ್ದಾನೆ. ಏನ್ ಕೇಳ್ತಾನೆ, ಡ್ರಿಫ್ಟ್ ವೆಲಾಸಿಟಿ ಕೇಳ್ತಾನೆ. ಸೊ ಈಗ ಮೊಬಿಲಿಟಿದ ಫಾರ್ಮುಲಾ ನಮಗೆ ಗೊತ್ತದ. ಮೊಬಿಲಿಟಿ ಇಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಡ್ರಿಫ್ಟ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾನೆ, 2.5. ಸಾರಿ, ನಮ್ಗೆ ಡ್ರಿಫ್ಟ್ ವೆಲಾಸಿಟಿ ಕೇಳಿದನ್ರಿ. ಡ್ರಿಫ್ಟ್ ವೆಲಾಸಿಟಿ ಕೇಳಿದಾನೆ. ಸೊ ಡ್ರಿಫ್ಟ್ ವೆಲಾಸಿಟಿ ಇಸ್ ಈಕ್ವಲ್ ಟು ಬರ್ಕೊಂಡ್ರೆ ಮೊಬಿಲಿಟಿ ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಮೊಬಿಲಿಟಿ ಎಷ್ಟದ ನಮಗೆ, ಹೌ ಮಚ್ ಇಸ್ ದ ಮೊಬಿಲಿಟಿ, 2.5 into 10 raised to 6. How much is the electric field, 3 into 10 raised to minus 10. 3 into 10 raised to minus 10. Okay, 2.5 into 3. 2.5 into 3 times now add ಮಾಡಿದ್ರೆ ಏನಾಗ್ತದ್ರಿ, 7.5. 2.5 plus 2.5 is 5. 5 plus 2.5 is 7.5. Okay, 10 raised to plus 6 minus 10 ಅಂದ್ರೆ ನಮಗೆ 10 raised to minus 4 ಆಯ್ತು. ಇಷ್ಟು ನಮಗೆ ಡ್ರಿಫ್ಟ್ ವೆಲಾಸಿಟಿ ಇರಬೇಕು. ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಅದರ ಯೂನಿಟ್ ಏನ್ರಿ, ಮೀಟರ್ ಪರ್ ಸೆಕೆಂಡ್. ರೈಟ್. ದೆನ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್, 7.5 into 10 raised to 4 meter per second. Option B is correct.
Okay, let us go to the next question. In an atom, electron revolves around the nucleus along a path of radius 0.72 angstrom, radius ಕೊಟ್ಟಿದ್ದಾನೆ, making 9.4 into 10 raised to 18 revolutions per second. Revolutions per second, rotations per second, cycles per second, ಇದೆಲ್ಲ ಏನ್ರಿ? That is nothing but frequency. ಇದು ನಮಗೆ ಫ್ರೀಕ್ವೆನ್ಸಿ ಅನ್ನಂಗ್ರಿ. per second per unit time ಅಂತ ಏನು ಕೊಡ್ತಾರಲ್ಲ ಅದು ಫ್ರೀಕ್ವೆನ್ಸಿ ರೀ. ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ದ ಇಕ್ವಿವಾಲೆಂಟ್ ಕರೆಂಟ್ ಅಂತ ಕೇಳಿದಾರೆ ನಮಗೆ, ಈಕ್ವಿವಾಲೆಂಟ್ ಕರೆಂಟ್. ಸೊ ಇಲ್ಲಿ ಫಸ್ಟ್ ತಿಳ್ಕೊರಿ, ಕರೆಂಟ್ ನಮಗೆ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾರೆ. ಏನಂದ್ರೆ ಒಂದು ಎಲೆಕ್ಟ್ರಾನ್ ಐತಿ, ಆ ಎಲೆಕ್ಟ್ರಾನ್ ನಮಗೆ ರಿವಾಲ್ವ್ ಆಗತೈತಿ, ರೈಟ್? ಸರ್ಕ್ಯುಲರ್ ಆರ್ಬಿಟ್ ಒಳಗೆ ರಿವಾಲ್ವ್ ಆಗತೈತಿ. ಆ ಸರ್ಕ್ಯುಲರ್ ಆರ್ಬಿಟ್ ರೇಡಿಯಸ್ ಕೊಟ್ಟಿದ್ದಾರೆ. ಆಮೇಲೆ 9.4 into 10 raised to 18 revolutions per second. Per second ಒಳಗೆ ಎಷ್ಟು ರೆವಲ್ಯೂಷನ್ಸ್ ಕಂಪ್ಲೀಟ್ ಮಾಡೋದೈತೆ ಅಂದ್ರೆ ದಟ್ ಇಸ್ ಫ್ರೀಕ್ವೆನ್ಸಿ. ಸೊ ನಮಗೆ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಂದ್ರೆ ಕರೆಂಟ್ ಅಂದ್ರೆ ಏನ್ರಿ? ಚಾರ್ಜ್ ಬೈ ಟೈಮ್ ರೀ. ಇಲ್ಲಿ ನಮಗೆ ಎಲೆಕ್ಟ್ರಾನ್ ಅದ, ಅದಕ್ಕೆ ನಾ ಕ್ಯೂ ಜಾಗದಾಗ ಇ ಎತ್ತು ತಗೋತೀನಿ, ಇದು ಟಿ. ಸೊ 1/t ಅಂದ್ರೆ ಏನ್ರಿ? 1/t ಅಂದ್ರೆ ಎಫ್ ರೀ. ಕರೆಕ್ಟ್. 1/t ಮೀನ್ಸ್ ಎಫ್. ಸೊ ನಂಗೆ ಕರೆಂಟ್ ಅಂದ್ರೆ ಬಂತ ಚಾರ್ಜ್ ಇಂಟು ಫ್ರೀಕ್ವೆನ್ಸಿ. ಸೊ ಚಾರ್ಜ್ ನಮಗೆ ಎಷ್ಟು ಅದ ರೀ? ಚಾರ್ಜ್ ಇಸ್ 1.6 into 10 to the power minus 19 ಇಂಟು ಫ್ರೀಕ್ವೆನ್ಸಿ ಎಷ್ಟದ? 9.4 ಇಂಟು 10 to the power 18 ಅಂತ ನಂಗೆ ಫ್ರೀಕ್ವೆನ್ಸಿ ಬರ್ತದ್ರಿ. ಕರೆಕ್ಟ್. ಸೊ ಇನ್ನು ನೀವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದು 1.6 ರೇ, ದಿಸ್ ಇಸ್ 1, ರೈಟ್? ಸೊ 1.6 ಇಂಟು 9.4 ಇಂಟು 10 raised to minus 19 plus 18 will be 10 raised to minus 1. ಇವೆರಡು ನೀವು ಮಲ್ಟಿಪ್ಲೈ ಮಾಡಿಕೊಂಡು 10 raised to minus 1 ನೀವು ತೆಗೆದ್ರೆ ನೋಡ್ರಿ, ಇಲ್ಲಿ ನೀವು ಏನ್ ಮಾಡ್ಬೇಕಾಗ್ತದೆ? ಎರಡಕ್ಕೂ ಮ್ಯಾನುವಲಿ ಮಲ್ಟಿಪ್ಲೈ ಮಾಡ್ರಿ. ರೌಂಡ್ ಆಫ್ ಮಾಡ್ಕೊಂಡು ನೀವು ಮಲ್ಟಿಪ್ಲೈ ಮಾಡ್ರಿ. ಇದಕ್ಕೆ ಇಲ್ಲಿ ಬಹಳ ಸಮೀಪ ವ್ಯಾಲ್ಯೂಸ್ ಇರೋದ್ರಿಂದ ನೋಡ್ರಿ 1.4 ಅದ, 1.5 ಅದ, 1.2 ಅದ, ಬಹಳ ಕ್ಲೋಸ್ ವ್ಯಾಲ್ಯೂಸ್ ಇರೋದ್ರಿಂದ ಇಲ್ಲೇ ನೀವು ರೌಂಡ್ ಆಫ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಡ್ರಿ. ಬಹಳ ಕ್ಲೋಸ್ ವ್ಯಾಲ್ಯೂಸ್ ಆಪ್ಷನ್ಸ್ ಒಳಗೆ ಕೊಟ್ಟಿರಂದ್ರೆ ರೌಂಡ್ ಆಫ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ, ಮ್ಯಾನುವಲಿ ಮಲ್ಟಿಪ್ಲೈ ಮಾಡ್ರಿ, ರೈಟ್? ಅಂದ್ರೆ ಪೆನ್ ಅಂಡ್ ಪೇಪರ್ ಮೆಥಡ್ 1.6 into 9.4. ಕರೆಕ್ಟ್. ಸೊ ಈ 10 raised to minus 1 ನಾವು ತೆಗೆದ್ರೆ the answer for this will be very close to 1.5 ampere, right? So this option is correct. Yaudu? Option D is correct. Okay, let us go to the next question. This 2022 the question adare nodri, 10 identical cells each of potential E and internal resistance R are connected in series to form a closed circuit. An ideal voltmeter is connected across 3 cells. It will read nodri total 10 cells ಗಳು ನಮಗೆ ಏನು ಮಾಡಿದಾರಪ್ಪ ಅಂತಂದ್ರೆ 10 cells ಗಳನ್ನು ಈ ತರ ಸೀರೀಸ್ ಒಳಗೆ ಕನೆಕ್ಟ್ ಮಾಡಿದ್ದಾರೆ. ಐಡೆಂಟಿಕಲ್ ಅದಾವ, ಎಲ್ಲ ಐಡೆಂಟಿಕಲ್ ಅದಾವ. ವಾಟ್ ಈಸ್ ಇ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನಂಗ್ರಿ, ರೈಟ್? ಅವ್ರೇನಂದ್ರೆ ಒಂದು ಐಡಿಯಲ್ ವೋಲ್ಟ್ ಮೀಟರ್ನ ಕನೆಕ್ಟೆಡ್ ಅಕ್ರಾಸ್ 3 cells ಅಂದಾರ್ರಿ. ಸೊ 3 cells ಒಂದು ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. 3 cells 10 ಸೆಲ್ ಒಳಗೆ 3 ಸೆಲ್ಗೆ ಒಂದು ವೋಲ್ಟ್ ಮೀಟರ್ನ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ವೋಲ್ಟ್ ಮೀಟರ್ ಎಷ್ಟು ರೀಡಿಂಗ್ ತೋರಿಸ್ತದೆ ಕೇಳದಾರ್ರಿ ಅವ್ರು. ಒಬ್ವಿಯಸ್ಲಿ ಎಲ್ಲ ಸೀರೀಸ್ ಒಳಗೆ ಅದಾವ್ರಿ. ಇತರದ್ದು ಪೊಟೆನ್ಶಿಯಲ್ ಡಿಫರೆನ್ಸ್ ಅಥವಾ ಇ ಎಮ್ ಎಫ್ ಇ ಅದ, ಇತರದ್ದು ಇ ಅದ, ಇತರದ್ದು ಇ ಅದ, ಕಾಂಬಿನೇಷನ್ ನಮಗೆ ಸೀರೀಸ್ ಅದ. ಹಿಂಗಾಗಿ ಇದು ನಮಗೆ ಎಷ್ಟು ಇ ಎಮ್ ಎಫ್ ಅನ್ನು ತೋರಿಸ್ಬೇಕು ಅಥವಾ ಎಷ್ಟು ವೋಲ್ಟೇಜ್ ಅನ್ನು ತೋರಿಸ್ಬೇಕು? ಇ ಪ್ಲಸ್ ಇ ತೋರಿಸ್ಬೇಕು. 4 ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ 4E ಆಗ್ತಿತ್ತು, 5 ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ 5E ಆಗ್ತಿತ್ತು, ರೈಟ್? ಸೊ ಇಟ್ ವಿಲ್ ಶೋ 3E, ರೈಟ್? ಸೀರೀಸ್ ಕಾಂಬಿನೇಷನ್ ಇರೋದ್ರಿಂದ. ಪ್ಯಾರಲಲ್ ಇರ್ತಿತ್ತು ಅಂದ್ರೆ ಇವೆಲ್ಲ ಸೆಲ್ಸ್ ನಮಗೆ ಪ್ಯಾರಲಲ್ ಒಳಗೆ ಇರ್ತಿದ್ದು. ಆಮೇಲೆ ಪ್ಯಾರಲಲ್ ಒಳಗೆ ನಾವು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತಿದ್ರೆ ಎಲ್ಲ ತರದ್ದು ಇ ಅಂತ ಹೇಳಿ ಬರ್ತೈತಿ, ರೈಟ್? ಇ 2 ಸೆಲ್ ಪ್ಯಾರಲಲ್ ಆಗಿರ್ಲಿ, 10 ಸೆಲ್ ಪ್ಯಾರಲಲ್ ಆಗಿರ್ಲಿ, ಐಡೆಂಟಿಕಲ್ ಇದ್ದಪ್ಪ ಅಂದ್ರೆ ಅದರದ ಎಫೆಕ್ಟಿವ್ ಇ ಎಮ್ ಎಫ್ ನಮಗೆ ಇ ಅಂತ ಬರ್ತಿತ್ತು. ಇದು ಸೀರೀಸ್ ಅದ ರೀ, ರೈಟ್? ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೋಡ್ರಿ, ಕಾಪರ್ ವೈರ್ ಆಫ್ ಲೆಂತ್ 1 ಮೀಟರ್ ಅಂಡ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ 5 into 10 raised to minus 7. ಲೆಂತ್ ಕೊಟ್ಟಿದ್ದಾರೆ, ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಿದ್ದಾರೆ, ಕ್ಯಾರೀಸ್ ಅ ಕರೆಂಟ್ ಆಫ್ 1 ampere. Assuming that there are 8 into 10 raised to 28 free electrons per meter cube, ಅಂದ್ರೆ ಇದು electron density. How long will an electron take to drift from one end of the wire to another end? Okay, how long ಅಂತ ಅಂದಾರ್ರಿ. ನೋಡ್ರಿ, ಈ ತರದ್ದು ಒಂದು ಥಿಯರಿ ಕ್ವೆಶ್ಚನ್ ನಾವು ಕ್ಯಾಶುಯಲಿ ಸಾಲ್ವ್ ಮಾಡಿರ್ತೀವಿ. I is equal to NEAVD. ಸೊ ಐ ನಮಗೆ ನೋಡ್ರಿ ಐ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಇ ಅಂತೂ ಗೊತ್ತಿರ್ತದೆ, ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಿದ್ದಾರೆ. ಡ್ರಿಫ್ಟ್ ವೆಲಾಸಿಟಿ ನಮಗೆ ಕೊಟ್ಟಿಲ್ಲ, ಲೆಂತ್ ಆಫ್ ದ ವೈರ್ ನಮಗೆ ಕೊಟ್ಟಿದ್ದಾನೆ, ರೈಟ್? ಹೌ ಲಾಂಗ್ ಅಂದ್ರೆ ನಾವು ಏನ್ ಫೈಂಡ್ ಮಾಡಬೇಕು? ಟೈಮ್ ನಾವು ಫೈಂಡ್ ಮಾಡಬೇಕು, ಕರೆಕ್ಟ್? ಸೊ ಇಲ್ಲಿ ನೋಡ್ರಿ, ಎನ್ ಮೀನ್ಸ್ ಎನ್ ಅಂತಂದ್ರೆ ನಾವು ಎಲೆಕ್ಟ್ರಾನ್ ಡೆನ್ಸಿಟಿ ತಗೋಬೇಕು, ದಟ್ ಈಸ್ 8 into 10 raised to 28. ಇ ಅಂತಂದ್ರೆ ಚಾರ್ಜ್ ಆಫ್ ಆನ್ ಎಲೆಕ್ಟ್ರಾನ್ 1.6 into 10 to the power minus 19 ಇಂಟು ಏರಿಯಾ ನಮಗೆ ಎಷ್ಟು ಕೊಟ್ಟಿದ್ದಾನೆ? 5 into 10 raised to minus 7 ಕೊಟ್ಟಿದ್ದಾರೆ. ಆಮೇಲೆ ಡ್ರಿಫ್ಟ್ ವೆಲಾಸಿಟಿ ನಮ್ಗೆ ಗೊತ್ತಿಲ್ಲ. ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ನಾವು ಲೆಂತ್ ಬೈ ಟೈಮ್ ಅಂತ ತಗೋತೀವಿ. ಯಾಕಂದ್ರೆ ನೋಡ್ರಿ, ನಾವು ಥಿಯರಿ ಒಳಗದ ಡೆರೈವ್ ಮಾಡ್ಬೇಕಾದ್ರೆ ನಮ್ಗೆ ಈ ತರ ಇಕ್ವೇಶನ್ ಬಂದಿರ್ತದೆ, ಲಾಸ್ಟ್ ಬಟ್ ಸೆಕೆಂಡ್
ಇದ್ರೊಳಗೆ ಲಾಸ್ಟ್ ಬಟ್ ಸೆಕೆಂಡ್ ಸ್ಟೆಪ್ ಒಳಗೆ. ಸೊ ಈ ಲೆಂತ್ ಬೈ ಟೈಮ್ ಅಂದ್ರೆ ನಾವು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ತಗೊಂಡು ಅದನ್ನ ನಾವು ಏನಂತ ಬರ್ದಿರ್ತೀವಪ್ಪ ಅಂದ್ರೆ ಡ್ರಿಫ್ಟ್ ವೆಲಾಸಿಟಿ ಅಂತ ಬರ್ದಿರ್ತೀವಿ. ಕರೆಕ್ಟ್. ಹೌ ಲಾಂಗ್ ಅಂದ್ರೆ ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೈಮ್. ಸೊ ನಾ ಟೈಮ್ ಈ ಕಡೆ ತಗೋತೀನಿ. ಇದು ನಮಗೆ ಎಷ್ಟಾಗ್ತದಪ್ಪ ಅಂತಂದ್ರೆ 8 into 10⁻20, 8 into 1.6 into 10⁻−19 into 5 into 10⁻−7 into ಲೆಂತ್ ನಮಗೆ ಎಷ್ಟದ 1 ಮೀಟರ್ ಡಿವೈಡೆಡ್ ಬೈ ಕರೆಂಟ್. ಇದು ಕರೆಂಟ್ ನಮಗೆ ಕೆಳಗಡೆ ಬರ್ತದೆ. ಕರೆಂಟ್ ಎಷ್ಟದ ಇಟ್ ಇಸ್ ಆಲ್ಸೋ 1 ಆಂಪಿಯರ್. ಸೊ ಫೈನಲಿ ನೋಡ್ರಿ ಟಿ ಇಸ್ ಈಕ್ವಲ್ ಟು 8 into 5 ನಮಗಿದು 40 ಆಯ್ತು ಇಂಟು 1.6 ಇಂಟು ನೋಡ್ರಿ 10⁻−19 -7 ಅಂದ್ರೆ -26 ಆಯ್ತು. -26 + 28 ಅಂದ್ರೆ ನಮಗೆ 10⁻+2 ಬಂತು. ಕರೆಕ್ಟ್. ಸೊ ಇನ್ನ ಇದನ್ನ ಮತ್ತಷ್ಟು ಸಿಂಪ್ಲಿಫೈ ಮಾಡ್ಕೋತೀನಿ. ಇದನ್ನ ನಾನು 4 into 1.6 ಇದನ್ನ 16 ಅಂತ ಬರೀತೀನಿ ಇಂಟು 10⁻². ಆಮೇಲೆ 4 into 16 ಅಂದ್ರೆ ಇದು ನಮಗೆ 64 into 10⁻² ಅಂತ ನಮಗೆ ಬಂತು. 64 into 10⁻². ರೈಟ್. ಸೊ ಇದನ್ನ ನಾನು ಈ ತರ ಬರಿಬಹುದು 6.4 into 10⁻³ seconds ಅಂತ ನಾ ಬರಿಬಹುದು. ರೈಟ್. ಈ ಫಾರ್ಮ್ದಾಗ ನಮಗೆಲ್ಲ ಆನ್ಸರ್ ಕೊಟ್ಟಿದ್ದಾರೆ. ಕರೆಕ್ಟ್. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಡಿ ಆಪ್ಷನ್ ಇಸ್ ಕರೆಕ್ಟ್. ರೈಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೋಡ್ರಿ ಅ ವೈರ್ ಆಫ್ ರೆಸಿಸ್ಟೆನ್ಸ್ 3 ohm is stretched. ನೋಡ್ರಿ ಮತ್ತೆ ಸ್ಟ್ರೆಚ್ಡ್ ಕೇಸ್ ಅದ. ಟ್ವೈಸ್ ಇಟ್ಸ್ ಒರಿಜಿನಲ್ ಲೆಂತ್ ದ ನ್ಯೂ ರೆಸಿಸ್ಟೆನ್ಸ್ ಆಫ್ ದ ವೈರ್ ಇಸ್. ಸ್ಟ್ರೆಚಿಂಗ್ ಕೇಸ್ ಬಂದಾಗ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂತ ನಾ ಹೇಳಿದ್ದೀನಿ. ಲೆಂತ್ ದ ಸ್ಟ್ರೆಚಿಂಗ್ ಕೇಸ್ ಬಂದಾಗ ನ್ಯೂ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು n² ಟೈಮ್ಸ್ ಆಫ್ r. ಎಷ್ಟು ಟೈಮ್ಸ್ ಸ್ಟ್ರೆಚ್ ಮಾಡಿದ್ದಾರೆ ಇಲ್ಲಿ ಪರ್ಸೆಂಟೇಜ್ ದಾಗ ಕೊಟ್ಟಿಲ್ಲ, ಟ್ವೈಸ್ ಅಂತ ಕೊಟ್ಟಿದ್ದಾರೆ. ಟ್ವೈಸ್ ಅಂದ್ರೆ 2 ಅಂದಂಗ್ರಿ. ಸೊ 2 ಟೈಮ್ಸ್ ಆಫ್ r ಅಂದಂಗ್ರಿ. 2² is 4, r ನಮಗೆ ಎಷ್ಟದ 3. ಸೊ 4 into 3 this will be 12 ohm. Correct. So which option is correct? Option D ನಮಗೆ ಕರೆಕ್ಟ್ ಅಂದಂಗ್ರಿ. ಓಕೆ, ಲೆಟ್ us go to the next question. ಓಕೆ, ಇಲ್ಲೇ ನೋಡ್ರಿ 2020 ದಾಗಿನ ಕ್ವೆಶ್ಚನ್ ಅದ. 23 ಮುಗಿದ, 22 ಮುಗಿದ, 21 ಮುಗಿದ. ದಿಸ್ ಇಸ್ 20. Okay, IV characteristic of a copper wire of length L and area of cross section A is shown in figure. The slope of the curve becomes, ನೋಡ್ರಿ ಸ್ಲೋಪ್ ಗೆ ಏನಾಗ್ತದ ಅಂತ ಕೇಳ್ತಾರ ಅವ್ರು. ಸ್ಲೋಪ್ ಗೆ ರೈಟ್. ಆಮೇಲೆ ಆಪ್ಷನ್ಸ್ ನೋಡ್ರಿ, ಲೆಸ್ ಇಫ್ ದ ಏರಿಯಾ ಆಫ್ ದ ವೈರ್ ಇಸ್ ಇನ್ಕ್ರೀಸ್ಡ್ ಅಂದ್ರೆ ಸ್ಲೋಪ್ ಕಡಿಮೆ ಆಗ್ತದ ಹೆಚ್ಚಾಗ್ತದ ಅನ್ನೋದು ಕ್ವೆಶ್ಚನ್ ಅದ. ವಾಟ್ ಹ್ಯಾಪನ್ಸ್ ಟು ದ ಸ್ಲೋಪ್? ಸ್ಲೋಪ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಅಂತ ಕೇಳ್ತಾರ ನಮ್ಗೆ. ಇಲ್ಲಿ ನೋಡ್ರಿ ಫಸ್ಟ್ y ಆಕ್ಸಸ್ ಮೇಲೆ ಕರೆಂಟ್ ಅದ, ಎಕ್ಸ್ ಆಕ್ಸಸ್ ಮೇಲೆ ವೋಲ್ಟೇಜ್ ಅದ. ಸೊ ನೀವು ಇಲ್ಲಿ ಒಂದು ಟ್ರಯಾಂಗಲ್ ತಗೊಂಡ್ರಿ, ಇದ್ರದ್ದು ನೀವು ಸ್ಲೋಪ್ ಅಂತ ತಗೊಳಿಕ್ ಹೋದ್ರೆ ಸ್ಲೋಪ್ ಅಂತಂದ್ರೆ ಏನೋ ಅಪೋಸಿಟ್ ಸೈಡ್ ಇದು ಐ y ಆಕ್ಸಸ್ ಪ್ಯಾರಲ್ ಇರೋದ್ರಿಂದ ಅದು ಐ, ಎಕ್ಸ್ ಆಕ್ಸಸ್ ಇದು ಪ್ಯಾರಲ್ ಇರೋದ್ರಿಂದ ಇದು ವಿ. ಇದನ್ನ ನಾವು ಥೀಟಾ ಅಂತ ತಗೊಂಡ್ರೆ ಸ್ಲೋಪ್ ಅಂದ್ರೆ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದ್ರೆ ಐ ಡಿವೈಡೆಡ್ ಬೈ ವಿ. ಐ ಬೈ ವಿ ಅಂದ್ರೆ ಇದೇನ್ರಿ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ರೀ. ಸೊ ನೋಡ್ರಿ y ಆಕ್ಸಸ್ ಮ್ಯಾಗ ಕರೆಂಟ್ ಅದ, ಎಕ್ಸ್ ಆಕ್ಸಸ್ ಮ್ಯಾಗ ವೋಲ್ಟೇಜ್ ಅದ. ಹಿಂಗಾಗಿ ನಮಗೆ ಸ್ಲೋಪ್ ಏನ್ ಕೊಡತೈತ್ರಿ? ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಏನ್ ಕೊಡತೈತಿ. ಇನ್ ಕೇಸ್ ಇವು ಇಂಟರ್ಚೇಂಜ್ ಅದು, ವೋಲ್ಟೇಜ್ ಈ ಕಡೆ ಬಂತು, ಕರೆಂಟ್ ಎಕ್ಸ್ ಆಕ್ಸಸ್ ಮೇಲೆ ಬಂತು ಅಂದ್ರೆ ಸ್ಲೋಪ್ ದಿಂದ ನಮ್ಗೆ ಏನ್ ಸಿಗ್ತದೆ? ನಮಗೆ ರೆಸಿಸ್ಟೆನ್ಸ್ ಸಿಗ್ತದ್ರಿ. ರೆಸಿಪ್ರೋಕಲ್ ಸಿಗಂಗಿಲ್ಲ, ರೆಸಿಸ್ಟೆನ್ಸ್ ಸಿಗ್ತದೆ. ರೈಟ್. ಐ ವಿ ಇತ್ತಂದ್ರೆ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಓಕೆ, ವಿ ಐ ಇತ್ತಂದ್ರೆ ರೆಸಿಸ್ಟೆನ್ಸ್ ಸಿಗ್ತದ್ರಿ. ಓಕೆ, ಈಗ ಸ್ಲೋಪ್ ಗೆ ಏನಾಗ್ತದ ಅಂತ ಕೇಳ್ತಾವ ನೋಡ್ರಿ. ಇಲ್ಲಿ ಒಂದ್ ತಿಳ್ಕೊರಿ, ನಾ ಇಲ್ಲಿ ಬರೀತೀನಿ ಸ್ಲೋಪ್ is inversely proportional to resistance. Slope is inversely proportional to resistance. ಅಂದ್ರೆ ನೀವು ಸಪೋಸ್ ರೆಸಿಸ್ಟೆನ್ಸ್ ಅನ್ನು ಹೆಚ್ಚು ಮಾಡ್ರಿ ಅಂತಂದ್ರೆ ಸ್ಲೋಪ್ ಏನಾಗ್ತದೆ? ಸ್ಲೋಪ್ ನಮಗೆ ಡಿಕ್ರೀಸ್ ಆಗ್ತದೆ. ಯಾಕೆ? ಇನ್ವರ್ಸ್ಲಿ ಪ್ರಪೋರ್ಷನಲ್. ಸಪೋಸ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯ್ತಪ್ಪ ಅಂತಂದ್ರೆ ಸ್ಲೋಪ್ ನಮಗೆ ಏನಾಗಬೇಕು? ಸ್ಲೋಪ್ ನಮಗೆ ಹೆಚ್ಚಾಗಬೇಕು. ಇನ್ನು ರೆಸಿಸ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ರೀ? ರೆಸಿಸ್ಟೆನ್ಸ್ ಹೆಚ್ಚು ಕಡಿಮೆ ಅನ್ನೋದು ನಮಗೆ ಎದ್ರ ಮೇಲೆ ಡಿಪೆಂಡ್ ಆಗೋದು? ಇಟ್ ಡಿಪೆಂಡ್ಸ್ ಅಪಾನ್ ಲೆಂತ್, ಇಟ್ ಡಿಪೆಂಡ್ಸ್ ಅಪಾನ್ ಕ್ರಾಸ್ ಸೆಕ್ಷನಲ್ ಏರಿಯಾ, ಇಟ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ರೈಟ್. ಸೊ ಈಗ ನಮ್ಗೆ ಏನೇನು ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ಸ್ ಒಳಗೆ. ಫಸ್ಟ್ ಆಪ್ಷನ್ ದಾಗ ಅಂದ್ರೆ ಲೆಸ್ ಇಫ್ ದ ಏರಿಯಾ ಆಫ್ ದ ವೈರ್ ಇಸ್ ಇನ್ಕ್ರೀಸ್ಡ್. ಅಂದ್ರೆ ನೀವು ಏರಿಯಾ ಇನ್ಕ್ರೀಸ್ ಮಾಡಿದ್ರೆ ಸ್ಲೋಪ್ ನಮಗೆ ಕಡಿಮೆ ಆಗ್ತದ ಅಂತ ಹೇಳ್ತಾರ ಅವ್ರು. ಸ್ಲೋಪ್ ಬಿಕಮ್ಸ್ ಲೆಸ್ ಇಫ್ ಏರಿಯಾ ಇಸ್ ಇನ್ಕ್ರೀಸ್ಡ್. ನೋಡ್ರಿ ಏರಿಯಾ ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಏನಾಗ್ಬೇಕ್ರಿ? ರೆಸಿಸ್ಟೆನ್ಸ್ ಮತ್ತೆ ಏರಿಯಾಕ್ಕೆ ಏನ್ ರಿಲೇಷನ್ ರೀ? ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ. ಕರೆಕ್ಟ್. ಏರಿಯಾ ಇನ್ಕ್ರೀಸ್ ಆದ್ರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತದೆ. ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯ್ತು ಅಂದ್ರೆ ಸ್ಲೋಪ್ ಏನಾಗ್ತದ್ರಿ? ಸ್ಲೋಪ್ ನಮಗೆ ಇನ್ಕ್ರೀಸ್ ಆಗ್ತದ್ರಿ. ಅವ್ರು ಏನ್ ಕೊಟ್ಟಿದ್ದಾರೆ ನಮಗೆ? ಸ್ಲೋಪ್ ಏನಾಗ್ತದ ಅಂತ ಕೊಟ್ಟಿದ್ದಾರೆ? ಲೆಸ್ ಇಫ್ ದ ಏರಿಯಾ ಆಫ್ ದ ವೈರ್ ಇಸ್ ಇನ್ಕ್ರೀಸ್ಡ್ ಅಂದ್ರೆ ಲೆಸ್ ಆಗ್ತೈತಿ, ಕಡಿಮೆ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆಪ್ಷನ್ ಇಸ್ ನಾಟ್ ಕರೆಕ್ಟ್. ಸ್ಲೋಪ್ ನಮಗೆ ಲೆಸ್ ಆಗಂಗಿಲ್ಲ, ಸ್ಲೋಪ್ ನಮಗೆ ಇನ್ಕ್ರೀಸ್ ಆಗ್ತದೆ. ಎರಡನೇ ಆಪ್ಷನ್ ನೋಡ್ರಿ, ಸ್ಲೋಪ್ ಬಿಕಮ್ಸ್ ಲೆಸ್ ಇಫ್ ದ ಲೆಂತ್ ಆಫ್ ದ ವೈರ್ ಇಸ್ ಇನ್ಕ್ರೀಸ್ಡ್. ಓಕೆ, ಸಪೋಸ್ ನಾವು ಲೆಂತ್ ಇನ್ಕ್ರೀಸ್ ಮಾಡಿದ್ವಿ ಅಂದ್ರೆ ರೆಸಿಸ್ಟೆನ್ಸ್ ಏನಾಗಬೇಕು? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದ್ರಿಂದ ರೆಸಿಸ್ಟೆನ್ಸ್ ಏನಾಗಬೇಕು? ಇನ್ಕ್ರೀಸ್ ಆಗಬೇಕು. ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ಸ್ಲೋಪ್ ಏನಾಗಬೇಕು? ಸ್ಲೋಪ್ ನಮಗೆ ಕಡಿಮೆ ಆಗಬೇಕು. ವಿಲ್ ದಿಸ್ ಬಿ ಮ್ಯಾಚಬಲ್ ಆರ್ ವಾಟ್? ಸಿ ನೋಡ್ರಿ ಅವ್ರು ಏನ್ ಹೇಳಿದ್ದಾರೆ? ಸ್ಲೋಪ್ ಬಿಕಮ್ಸ್ ಲೆಸ್
if the length of the wire is increased. Obviously length increase ಮಾಡಿದ್ರೆ slope ನಮಗೆ decrease ಆಗ್ತದೆ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು? ಆಪ್ಷನ್ ಬಿ ಇಸ್ ಕರೆಕ್ಟ್. ಒಂದು ಆಪ್ಷನ್ ಕರೆಕ್ಟ್ ಇರುವಂತ ಕ್ವಶನ್ ಇರ್ತಾವ ಸಿಇಟಿ ಒಳಗೆ, ಡೋಂಟ್ ವರಿ. ಓಕೆ, ಕ್ವಶನ್ ಫ್ರಮ್ 2020. A car has a fresh storage battery of EMF 12 volt. EMF ನಮಗೆ 12 volt ಅದ. Internal resistance ನಮಗೆ 2 into 10 raised to minus 2 ohm ಅದ. If starter motor draws 80 ampere of current, then terminal voltage of the starter. ನೋಡ್ರಿ, ಟರ್ಮಿನಲ್ ವೋಲ್ಟೇಜ್. ಈಗ ಕಾರನ್ನ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಏನ, ಬ್ಯಾಟ್ರಿ ಒಳಗಿಂದ ನಮಗೆ ಕರೆಂಟ್ ಅನ್ನ ಡ್ರಾ ಮಾಡ್ಕೊಳತ್ತಾರ್ರಿ. ಬ್ಯಾಟ್ರಿ ಒಳಗಿಂದ ಕರೆಂಟ್ ಡ್ರಾ ಮಾಡಕತ್ತಿದ್ರೆ ಅದು ಡಿಸ್ಚಾರ್ಜಿಂಗ್ ಮೋಡ್. ಸೊ ಡಿಸ್ಚಾರ್ಜಿಂಗ್ ಮೋಡ್ ಒಳಗೆ ನಮಗೆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಫಾರ್ಮುಲಾ ಏನ್ರಿ? V is equal to E minus IR. ಥಿಯರಿ ಒಳಗಿಂದ ಫಾರ್ಮುಲಾ ಅದು, ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ V is equal to E minus IR. ಕರೆಕ್ಟ್. ಸೊ ನಮ್ಗೆ ಅವ್ರು ಏನ್ ಕೇಳ್ತಾರೆ? ಟರ್ಮಿನಲ್ ವೋಲ್ಟೇಜ್ ನಮಗೆ ಕೇಳ್ತಾರೆ. EMF ಆಫ್ ದ ಬ್ಯಾಟ್ರಿ ನಮಗೆ ಎಷ್ಟದ? 12 ಮೈನಸ್ I ಕರೆಂಟ್ ಎಷ್ಟದ? 80. R ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟದ? 2 into 10 raised to minus 2 ಅದ. ಸೊ ಇದು ನಮಗೆ ಎಷ್ಟು ಆಗ್ತದೆ? 12 80 into 2 ಅಂದ್ರೆ ಇದು 160. 160 into 10 raised to minus 2. So this will be 12 into 12 minus 1.6. 12 minus 1.6 ಅಂದ್ರೆ ಎಷ್ಟು ಆಗ್ತದ್ರಿ? 10.4 volts ನಮಗೆ ಆಗ್ತದೆ. ಸೊ ಯಾವ ಆಪ್ಷನ್ ನಮ್ಗೆ ಕರೆಕ್ಟ್ ಆಗ್ಬೇಕು ನೋಡ್ರಿ? 10.4 ಅಂದ್ರೆ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. ಓಕೆ, ಲೆಟ್ us go to the next question. ಓಕೆ, ಇಲ್ಲಿ ನೋಡ್ರಿ, a metal rod of length 10 centimeter and a rectangular cross section of 1 centimeter into half centimeter is connected to a battery cross opposite faces. Okay, the resistance will be, okay, resistance maximum ಯಾವಾಗ ಇರ್ತದ ಅಂತ ಕೇಳ್ತಾರ. ಈ ತರದ ಒಂದು ಕ್ವೆಶ್ಚನ್ ನಾವು ಬೋರ್ಡ್ MCQs ಒಳಗೆ ಸಾಲ್ವ್ ಮಾಡ್ಕೊಂಡಿದ್ವಿ. ಓಕೆ, ನೋಡ್ರಿ, ನಮಗೆ ರೆಕ್ಟಾಂಗುಲರ್ ವೈರ್ ಅದ ಅಂತ ಹೇಳಿದ. ಸೊ ರೆಕ್ಟಾಂಗುಲರ್ ವೈರ್ ಅಂದ್ರೆ ಹೆಂಗೆ? ಈ ತರ ಇರ್ತದ ನೋಡ್ರಿ. ಮೊದಲು ವೈರ್ ನೋಡ್ರಿ, ಇಟ್ ಇಸ್ ಲೈಕ್ ದಿಸ್. ಕರೆಕ್ಟ್. ಸೊ ಲೆಂತ್ ಆಫ್ ದ ವೈರ್ ನಮಗೆ ಎಷ್ಟು ಹೇಳಿದಪ್ಪ ಅಂತಂದ್ರೆ 10 ಸೆಂಟಿಮೀಟರ್ ಅಂತ ಹೇಳಿದ. ಆಮೇಲೆ ಕ್ರಾಸ್ ಸೆಕ್ಷನಲ್ ಏರಿಯಾ, ರೆಕ್ಟಾಂಗುಲರ್ ಕ್ರಾಸ್ ಸೆಕ್ಷನಲ್ ಏರಿಯಾ ನಮಗೆ ಎಷ್ಟು ಅದ? 1 ಸೆಂಟಿಮೀಟರ್ ಇಂಟು ಹಾಫ್ ಸೆಂಟಿಮೀಟರ್ ಅಂತ ಹೇಳಿದೆ. ರೈಟ್. ಸೊ ನಾವು ಇದನ್ನ 1 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ, ಇದನ್ನ 1 ಸೆಂಟಿಮೀಟರ್ ಅಂತ ತಗೊಳ್ಳೋಣ, ಇದನ್ನ ನಾವು ಹಾಫ್ ಸೆಂಟಿಮೀಟರ್ ಅಂತ ತಗೊಳ್ಳೋಣ, ಹಾಫ್ ಸೆಂಟಿಮೀಟರ್. ಸೊ ಈ ವೈರ್ಗೆ ನೀವು ಬ್ಯಾಟ್ರಿ ಎಲ್ಲಿ ಕನೆಕ್ಟ್ ಮಾಡ್ಕೊಂಡಾಗ ಅಥವಾ ಯಾವ ಫೇಸಸ್ ಕನೆಕ್ಟ್ ಮಾಡ್ಕೊಂಡಾಗ ಈ ತರದ ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಇರ್ತದ ಅಂತ ಕೇಳ್ತಾರೆ. ರೆಸಿಸ್ಟೆನ್ಸ್ ನೋಡ್ರಿ, ಇಟ್ ಡಿಪೆಂಡ್ಸ್ ಅಪಾನ್ ಲೆಂತ್ ಅಂಡ್ ಏರಿಯಾ. ಸೊ ಲೆಂತ್ ನಮಗೆ ಮ್ಯಾಕ್ಸಿಮಮ್ ಇತ್ತು ಅಂತಂದ್ರೆ ರೆಸಿಸ್ಟೆನ್ಸ್ ನಮಗೆ ಮ್ಯಾಕ್ಸಿಮಮ್ ಇರ್ತದೆ. ಏರಿಯಾ ನಮಗೆ ಮಿನಿಮಮ್ ಇತ್ತಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ನಮಗೆ ಮ್ಯಾಕ್ಸಿಮಮ್ ಇರ್ತದೆ. ಅಂದ್ರೆ ಏರಿಯಾ ಆದಷ್ಟು ಕಡಿಮೆ ಇರಬೇಕು, ಲೆಂತ್ ಆದಷ್ಟು ಜಾಸ್ತಿ ಇರಬೇಕು, ಅವಾಗ ನಮಗೆ ರೆಸಿಸ್ಟೆನ್ಸ್ ಏನಾಗ್ತದೆ? ಮ್ಯಾಕ್ಸಿಮಮ್ ಆಗ್ತದೆ. ಈಗ ನಾ ಇಲ್ಲಿ ನಿಮಗೆ 2 ಆಪ್ಷನ್ಸ್ ಗಳನ್ನ ಕೊಡ್ತೀನಿ, ಯಾವ ತರ ನಾವು ಕನೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಒಂದು, I will connect these rectangular faces to the battery. These rectangular faces to the battery. ಈ ತರ ನಾ ಕನೆಕ್ಟ್ ಮಾಡ್ಕೋತೀನಿ. ಈಗ ನಮಗೆ ಕರೆಂಟ್ ಈ ಎಂಡ್ ದಿಂದ ಈ ಎಂಡ್ ವರೆಗೂ ನಮಗೆ ಫ್ಲೋ ಆಗ್ಬೇಕ್ರಿ, ಇಲ್ಲಿ ತರಗ ಫ್ಲೋ ಆಗ್ಬೇಕು ಆ ವೈರ್ ಒಳಗೆ. ಅಂದ್ರೆ ಈಗ ಅವ್ರದ್ದು ಕರೆಂಟ್ ಎಷ್ಟು ಲೆಂತ್ ಪಾಸ್ ಮಾಡ್ಬೇಕಾಯ್ತು? 10 ಸೆಂಟಿಮೀಟರ್. ಅಂದ್ರೆ ಲೆಂತ್ ನಮಗೆ ಈಗ ಜಾಸ್ತಿ ಅದ, ಕ್ರಾಸ್ ಸೆಕ್ಷನ್ ಏರಿಯಾ ಕಡಿಮೆ ಅದ, ಹೌದ್ರಿ, ಲೆಂತ್ ಜಾಸ್ತಿ ಅದ. ಇದನ್ನ ಬಿಟ್ಟು ನಮಗೆ ಇನ್ನೊಂದು ಆಪ್ಷನ್ ಏನ್ ಬರ್ತದ್ರಿ? ಮತ್ತೊಂದು ಆಪ್ಷನ್ ನಮಗೆ ಏನ್ ಬರ್ತದಪ್ಪ ಅಂತಂದ್ರೆ, ಯು ಕ್ಯಾನ್ ಕನೆಕ್ಟ್ ಬ್ಯಾಟ್ರಿ ಲೈಕ್ ದಿಸ್ ಆಲ್ಸೋ. ಈ ತರನು ನೀವು ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ಕೋಬಹುದು. ಕರೆಕ್ಟ್, ಲೈಕ್ ದಿಸ್ ಆಲ್ಸೋ ಯು ಕ್ಯಾನ್ ಕನೆಕ್ಟ್ ದ ಬ್ಯಾಟ್ರಿ. ಅಂದ್ರೆ ಇದೇನ್ 10 ಸೆಂಟಿಮೀಟರ್ ಏರಿಯಾ ಏನದಲ್ಲ ಅದಕ್ಕೂ ನೀವು ಕನೆಕ್ಟ್ ಮಾಡ್ಕೋಬಹುದು. ಈಗ ನಮಗೆ ಕರೆಂಟ್ ಫ್ಲೋ ಆಗಬೇಕಾದ್ರೆ ನೋಡ್ರಿ, ಇಟ್ ಹ್ಯಾಸ್ ಟು ಫ್ಲೋ ಓನ್ಲಿ ದಿಸ್ ಮಚ್ ಪಾತ್. ಎಷ್ಟು ಲೆಂತ್ ಅನ್ನೋದು ಪಾಸ್ ಮಾಡ್ಬೇಕಾಗ್ತದೆ. ಎಷ್ಟು ಲೆಂತ್ ಅನ್ನೋದು ಕವರ್ ಮಾಡ್ಬೇಕ್ರಿ? 1 ಸೆಂಟಿಮೀಟರ್. ರೈಟ್. ಸೊ ಜಾಸ್ತಿ ರೆಸಿಸ್ಟೆನ್ಸ್ ನಮಗೆ ಯಾವಾಗ ಬರ್ಲಿಕ್ಕೆ ಸಾಧ್ಯತೆ? ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಯಾವಾಗ ಬರ್ತದೆ? ಲೆಂತ್ ಹೆಚ್ಚಿರ್ಬೇಕು, ಕ್ರಾಸ್ ಸೆಕ್ಷನ್ ಏರಿಯಾ ಕಡಿಮೆ ಇರಬೇಕು. ನೋಡ್ರಿ, ಇದೇನ್ ಬ್ಯಾಟ್ರಿ ಅದಲ್ಲ, ಇಲ್ಲ ನಾನು ನಿಮ್ಗೆ ಕ್ಲಿಯರ್ ಹೇಳ್ತೀನಿ. ಇದೇನ್ ಬ್ಯಾಟ್ರಿ ಅದಲ್ಲ, ಈ ಬ್ಯಾಟ್ರಿಗೆ ದಿಸ್ ಇಸ್ ದ ಲೆಂತ್ ಅಂಡ್ ದಿಸ್ ಇಸ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ. ಇದು ನಮ್ಮ ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ಲೆಂತ್ ಮ್ಯಾಕ್ಸಿಮಮ್ ಅದ, ಕ್ರಾಸ್ ಸೆಕ್ಷನಲ್ ಏರಿಯಾ ಮಿನಿಮಮ್ ಅದ. ಅಂದ್ಮೇಲೆ ಇದಕ್ಕೆ ನಮಗೆ ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಇರ್ತದೆ. ಅದೇ ಇದಕ್ಕೆ ನೋಡ್ರಿ, ಇದಕ್ಕೆ ಚೆಕ್ ಮಾಡ್ಕೊಂಡು ನೋಡ್ರಿ. ಫಾರ್ ದಿಸ್ ಆಪ್ಷನ್ ಯು ಚೆಕ್ ನೋಡ್ರಿ, ಫಾರ್ ದಿಸ್ ಬ್ಯಾಟ್ರಿ ಯು ಚೆಕ್. ಈ ಬ್ಯಾಟ್ರಿಗೆ ವಾಟ್ ಈಸ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ? ಇದು ನಮಗೆ ಕ್ರಾಸ್ ಸೆಕ್ಷನಲ್ ಏರಿಯಾ ಆಗ್ತದ್ರಿ. ದಿಸ್ ವಿಲ್ ಬಿ ದ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿಸ್ ಬ್ಯಾಟ್ರಿ. ಲೆಂತ್, ದಿಸ್ ವಿಲ್ ಬಿ ದ ಲೆಂತ್. ಇದು ನಮಗೆ ಲೆಂತ್ ಆಗ್ತದೆ. ಎಷ್ಟದ? 1 ಸೆಂಟಿಮೀಟರ್. ಲೆಂತ್ ನಮಗೆ 1 ಸೆಂಟಿಮೀಟರ್. ಸೊ ಈ ಕ್ರಾಸ್ ಸೆಕ್ಷನಲ್ ಏರಿಯಾಗೆ ನೀವು ಕನೆಕ್ಟ್ ಮಾಡ್ಕೊಂಡ್ರೆ ರೆಸಿಸ್ಟೆನ್ಸ್ ಮಿನಿಮಮ್, ಇದಕ್ಕೆ ನಮಗೆ ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಅಂದಾಗ್ರಿ. ಸೊ ಯಾವ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ? ಮ್ಯಾಕ್ಸಿಮಮ್ ವೆನ್ ದ ಬ್ಯಾಟರಿ ಇಸ್ ಕನೆಕ್ಟೆಡ್ ಅಕ್ರಾಸ್ 10 ಸೆಂಟಿಮೀಟರ್ 1 ಸೆಂಟಿಮೀಟರ್ ಫೇಸಸ್. ಅಕ್ರಾಸ್ 10 ಸೆಂಟಿಮೀಟರ್ 1 ಸೆಂಟಿಮೀಟರ್ ಅಂತಂದ್ರೆ ನೋಡ್ರಿ, 10 ಸೆಂಟಿಮೀಟರ್ 1 ಸೆಂಟಿಮೀಟರ್ ಫೇಸ್ ಅಂದ್ರೆ ಇದು ನೋಡ್ರಿ, ಇದು 10 ಸೆಂಟಿಮೀಟರ್,
ಇದು 10 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್, ರೈಟ್. ಅಂದ್ರೆ ಈ ಫೇಸ್ಗೆ ನೀವು ಏನಾದರೂ ಕನೆಕ್ಟ್ ಮಾಡ್ಕೊಂಡ್ರೆ ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಇರ್ತದೆ ಅಂತ ಹೇಳ್ತಾರ ಅವ್ರು. ಯಾವ ಫೇಸ್? ಈ ಫೇಸ್ ನೋಡ್ರಿ. ಇಫ್ ಯು ಕನೆಕ್ಟ್ ಫಾರ್ ದಿಸ್ ಫೇಸ್ ಅಂದ್ರೆ ಈ ಬ್ಯಾಟರಿ ಹೇಳ್ತಾರ ಅವ್ರು, ಅದಕ್ಕೆ ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಇರ್ತದೆ, ಇಲ್ಲ ಅದಕ್ಕೆ ಮಿನಿಮಮ್ ಇರ್ತದೆ. ಯಾವ ಫೇಸ್ಗೆ ನಾವು ಕನೆಕ್ಟ್ ಮಾಡ್ಕೋಬೇಕು? 1 ಸೆಂಟಿಮೀಟರ್, ಹಾಫ್ ಸೆಂಟಿಮೀಟರ್, ಇದಕ್ಕೆ ನಾವು ಕನೆಕ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೋಡ್ರಿ, ಸೇಮ್ ಇರ್ರೆಸ್ಪೆಕ್ಟಿವ್ ಆಫ್ ದ 3 ಫೇಸಸ್. ನೋ, maximum when the battery is connected to across 1 centimeter, half centimeter face. ಅಂದ್ರೆ ಈ ಫೇಸ್ ನಾವು ಏನಾದರೂ ಕನೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಇರ್ತದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ಲೆಟ್ us go to the next question. ನೋಡ್ರಿ, the variation of terminal potential difference with the current flowing through a cell is shown. Okay, the EMF and internal resistance of the cell. ಇಲ್ಲೇ ನಮಗೆ EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಕೇಳಿದಾರೆ. EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಎರಡ ವ್ಯಾಲ್ಯೂಸ್ ನಮಗೆ ಗೊತ್ತಾವೆ. ಒಂದು ವೋಲ್ಟೇಜ್, ಒಂದು ಕರೆಂಟ್. ಇವೆರಡು ವ್ಯಾಲ್ಯೂಸ್ ಗೊತ್ತಾವೆ. ಇವೆರಡು ವ್ಯಾಲ್ಯೂಸ್ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, EMF ಕೇಳಿದಾರೆ ನಮಗೆ. ಈಗ ನೋಡ್ರಿ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಇದೇನ್ರಿ? E ಮೈನಸ್ IR ರೀ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟದ? 3 ಅದ, ಕರೆಕ್ಟ್. EMF ನಮಗೆ ಬೇಕಾಗೈತಿ. ಈಗ ನಾವೇನನ್ನು ಲೆಟ್ ಮೀ ಸೇ ಕರೆಂಟ್ ಇಸ್ 0, I is equal to 0. ಅಂದ್ರೆ ಈ ಪಾಯಿಂಟ್ ನಮಗೆ ಇಲ್ಲಿಗೆ ಬಂತಪ್ಪ ಅಂದ್ರೆ ವೋಲ್ಟೇಜ್ ಮಾತ್ರ ಉಳಿದೆ. ವೋಲ್ಟೇಜ್ ಎಷ್ಟದ? ನಮಗೆ 3 ವೋಲ್ಟ್ಸ್ ಅದ, ರೈಟ್. ಸೊ ಇದು ವೋಲ್ಟೇಜ್ ನ 3 ತಗೋತೀನಿ. EMF ನಮಗೆ ಗೊತ್ತಿಲ್ಲ, ಕರೆಂಟ್ ನಾವು 0 ಅಂತ ತಗೊಂಡಿದೀವಿ. ಸೊ ಈ ಟರ್ಮ್ ನಮಗೆ 0 ಆಯ್ತು. ಹಿಂಗಾಗಿ EMF ನಮಗೆ ಎಷ್ಟು ಬರ್ತದ್ರಿ? 3 ವೋಲ್ಟ್ಸ್ ಬರ್ತದೆ. I0 ತಗೊಂಡು ಅಂತಂದ್ರೆ ನಾವೀಗ ಏನ್ ಬೇಕಾಗಿತ್ತು? ನಮಗೆ EMF ಬೇಕಾಗೈತಿ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ನಮಗೆ ಗೊತ್ತದೆ. ಸೊ ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನಮಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಸೊ E is equal to 3 ವೋಲ್ಟ್ ಬಂತು. ನೆಕ್ಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಬೇಕು. ಇಂಟರ್ನಲ್ ರೆಸಿಸ್ಟೆನ್ಸ್ ಬೇಕಾದ್ರೆ ನೋಡ್ರಿ, ನಾ ಏನಂತೀನಿ, ಈಗ ನೀವು ಕರೆಂಟ್ 0 ಮಾಡ್ಕೊಂಡಿದ್ರಿ ಫಸ್ಟ್ ಕೇಸ್ ಒಳಗೆ. ಇನ್ ಸೆಕೆಂಡ್ ಕೇಸ್ ಒಳಗೆ ಏನ್ ಮಾಡ್ರಿ? ವೋಲ್ಟೇಜ್ 0 ಮಾಡ್ಕೊರಿ. ಓಕೆ, ಇಫ್ ಐ ಟೇಕ್ ವೋಲ್ಟೇಜ್ ಈಕ್ವಲ್ ಟು 0, ಇದನ್ನ 0 ತಗೊಂಡ್ರೆ E ಮೈನಸ್ IR ಎಷ್ಟು ನಮಗೆ ಬರ್ತದೆ, ಕರೆಕ್ಟ್. ಸೊ ಇದನ್ನ ಬರಿಬಹುದು IR ಇಸ್ ಈಕ್ವಲ್ ಟು E ಅಂತ. ಇಂಟರ್ನಲ್ ರೆಸಿಸ್ಟೆನ್ಸ್ ನಮಗೆ ಬೇಕಾಗಿದೆ, ಸೊ E ಡಿವೈಡೆಡ್ ಬೈ I ಅಂತ ಆಯ್ತು. E ಅಂದ್ರೆ EMF ರೀ. EMF ನಮಗೆ ಎಷ್ಟು ಬಂದತ್ರಿ? 3. ಕರೆಂಟ್ ನಮಗೆ ಎಷ್ಟದ? ಕರೆಂಟ್ ಎಷ್ಟದ ನಮಗೆ? ಹೌ ಮಚ್ ಇಸ್ ದ ಕರೆಂಟ್? ಕರೆಂಟ್ ನಮಗೆ 6 ಆಂಪಿಯರ್ ಅದ, ಕರೆಕ್ಟ್. ಸೊ 3 1 3 2 ಸೊ ಹಾಫ್ ಆಂಪಿಯರ್ ನಮಗೆ, ಸಾರಿ ಹಾಫ್ ಓಮ್ ನಮಗೆ ರೆಸಿಸ್ಟೆನ್ಸ್ ಬಂತು. ಹಾಫ್ ಓಮ್ ಅಂದ್ರೆ 0.5. ಸೊ 3 ವೋಲ್ಟ್ 0.5 ಓಮ್. 3 ವೋಲ್ಟ್ 0.5 ಓಮ್ ಅಂದ್ರೆ ನಮ್ಗೆ ಯಾವ್ದು? ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ಕಿರ್ಚಾಫ್ಸ್ ಜಂಕ್ಷನ್ ರೂಲ್ ಇಸ್ ಅ ರಿಫ್ಲೆಕ್ಷನ್ ಆಫ್. ನೋಡ್ರಿ, ಫಸ್ಟ್ ಲಾ, ಜಂಕ್ಷನ್ ರೂಲ್ ಅಂದ್ರೆ ಫಸ್ಟ್ ಲಾ, ಆಮೇಲೆ ಲೂಪ್ ರೂಲ್ ಅಂತಂದ್ರೆ ಸೆಕೆಂಡ್ ಲಾ. ಫಸ್ಟ್ ಲಾ ಇಸ್ ಡಿಪೆಂಡೆಂಟ್ ಆನ್ ಕನ್ಸರ್ವೇಷನ್ ಆಫ್ ಚಾರ್ಜ್, ಸೆಕೆಂಡ್ ಲಾ ಇಸ್ ಡಿಪೆಂಡೆಂಟ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಕರೆಕ್ಟ್. ಸೊ ಇದು ಫಸ್ಟ್ ಲಾ ಅದ. ಸೊ ಹಿಂಗಾಗಿ ಕನ್ಸರ್ವೇಷನ್ ಆಫ್ ಚಾರ್ಜಸ್ ರೀ, ಅಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೋಡ್ರಿ, masses of 3 wires of copper are in the ratio 1:3:5 and their lengths are in the ratio 5:3:1. ನಮಗೆ ಯಾವ ತರದ ಮಾಸಸ್ ಕೊಟ್ಟಾರ ನೋಡ್ರಿ, ಯಾವ್ದಾದ್ರದ ರೇಷಿಯೋ ಕೊಟ್ಟಾರ ನೋಡ್ರಿ, ಮಾಸದ ರೇಷಿಯೋ ಕೊಟ್ಟಾರ. M1:M2:M3, M1:M2:M3 is equal to 1:3:5. ಲೆಂತ್ದು ರೇಷಿಯೋ ನಮ್ಗೆ ಕೊಟ್ಟಿದ್ದಾರೆ. L1:L2:L3 is equal to 5:3:1. ನಮಗೇನ್ ಕೇಳಿದಾರೆ? ರೆಸಿಸ್ಟೆನ್ಸ್ ರೇಷಿಯೋ ಕೇಳಿದಾರೆ. R1:R2:R3 ಇದ್ರದ್ದು ರೇಷಿಯೋ ನಮಗೆ ಕೇಳಿದಾರೆ. ಸೊ ರೆಸಿಸ್ಟೆನ್ಸ್ ರೇಷಿಯೋ ನಾವು ಮಾಸ್ ಮತ್ತು ಲೆಂತ್ ಯೂಸ್ ಮಾಡಿ ಬರಿಬೇಕು. ಮಾಸ್ ಮತ್ತು ಲೆಂತ್ ಗಿವನ್ ಟರ್ಮ್ಸ್ ಅದನ್ನ ಯೂಸ್ ಮಾಡಿ ಬರಿಬೇಕು. ಸೊ ನಿಮ್ಗೆ ರೆಸಿಸ್ಟೆನ್ಸ್ ಮತ್ತು ಮಾಸ್ ನಡುವಿನ ರಿಲೇಷನ್ ಗೊತ್ತಿರ್ಬೇಕ್ರಿ. R is equal to rho into L/A. ಸೊ ನಮ್ಗೆ ರೆಸಿಸ್ಟೆನ್ಸ್ ಮತ್ತು ಲೆಂತ್ ನಡುವಿನ ರಿಲೇಷನ್ ಅಂತ ಗೊತ್ತದೆ. ನಮ್ಗೇನ್ ಬೇಕು? ಮಾಸ್, ಲೆಂತ್, ರೆಸಿಸ್ಟೆನ್ಸ್ ಇವು ಮೂರು ಕನೆಕ್ಟ್ ಆಗಬೇಕು. ಸೊ ಮಾಸ್ ಅನ್ನೋ ಟರ್ಮ್ ಇಲ್ಲಿ ಬರಬೇಕು. ಮಾಸ್ ಅನ್ನೋ ಟರ್ಮ್ ಇಲ್ಲಿ ಬರ್ಬೇಕಾದ್ರೆ ನೋಡ್ರಿ, ನಾ ಏನ್ ಮಾಡ್ತೀನಿ, ಏರಿಯಾ ಅಂತಂದ್ರೆ ನೋಡ್ರಿ, ವಾಲ್ಯೂಮ್ ಇಸ್ ಈಕ್ವಲ್ ಟು ಏರಿಯಾ ಇಂಟು ಲೆಂತ್ ಅಂತ ಇರ್ತದ್ರಿ. ಸೊ ಏರಿಯಾ ಇಸ್ ಈಕ್ವಲ್ ಟು ವಾಲ್ಯೂಮ್ ಬೈ ಲೆಂತ್ ಅಂತ ನಾ ಬರೀತೀನಿ. ಸೊ ಇದನ್ನ ವಾಲ್ಯೂಮ್ ಬೈ ಲೆಂತ್ ಅಂತ ತಗೊಂಡ್ರೆ ಇದು ನಮ್ಗೆ ಆಗ್ತದೆ ರೋ ಇಂಟು ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ವಿ ಅಂತ. ಇನ್ನೂ ಮಾಸ್ ಬಂದಿಲ್ಲ. ಓಕೆ, ಇದೇನ್ರಿ? ಇದು ವಾಲ್ಯೂಮ್. ಇದು ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ರೀ. ಹಂಗಾದ್ರೆ ವಾಲ್ಯೂಮ್ ಇಸ್ ಈಕ್ವಲ್ ಟು ಏನ್ರಿ? ಡೆನ್ಸಿಟಿ ಬೈ ಮಾಸ್ ಬೈ ಡೆನ್ಸಿಟಿ ಅಂದಂಗ್ರಿ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ, L² ಡಿವೈಡೆಡ್ ಬೈ M/D ಅಂತ. ಸೊ ಇದು ನಮಗೆ ಬಂತ ರೋ L²D ಡಿವೈಡೆಡ್ ಬೈ ಮಾಸ್ ಅಂತ. ಸೊ ಫೈನಲಿ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಲೆಂತ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಆಯ್ತು. ಈ ರಿಲೇಷನ್ ಯೂಸ್ ಮಾಡ್ಕೊಂಡು ನಾವು ಬರಿಬೇಕಲ್ಲಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L², ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್, ಕರೆಕ್ಟ್. ಸೊ ನಾ ಇಲ್ಲಿ ಏನ್ ಬರಿಬಹುದು? L1² ಡಿವೈಡೆಡ್ ಬೈ M1 is to L2² ಡಿವೈಡೆಡ್ ಬೈ M2 is to L3² ಡಿವೈಡೆಡ್ ಬೈ M3 ಅಂತ ನಾ ಬರಿತೀನಿ.
So L1 square under note L1 under 5. So 5 square is 25 divided by M1. M1 is 1. L2 square 3 square. 3 square is 9 divided by M2. M2 is 3. L3 square. L3 under 1. 1 square is 1 divided by M3. It is 5. Correct? So ಇಲ್ಲಿ 3 1s 3 3s ನಮಗೆ ಕ್ಯಾನ್ಸಲ್ ಆಯ್ತೆ. ಇನ್ನು ನಮಗೆ ಏನು ಉಳಿತೈತ್ರಿ? I will get it like this. 25 is to 3 is to 1 divided by 5 ಅಂತ ಬರ್ತದ್ರಿ. So 5 ನೀವು LCM ತಗೊಂಡು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದು 125 is to 15 is to 1 ಅಂತ ನಮಗೆ ಬರ್ತದೆ. ಕರೆಕ್ಟ್? ಸೊ ರೇಷಿಯೋ ನಮಗೆ ಎಷ್ಟು ಬಂತ? Then which option is correct? Option C is correct, right? So this is all about the questions from 2019, 20, 21, 22, 23. 5 years of the previous year questions ಗಳನ್ನ ನಾವು ಇದರೊಳಗೆ ಸಾಲ್ವ್ ಮಾಡ್ಕೊಂಡಿದ್ದೀವಿ. So that is all about the KCET PYQs on current electricity from last 5 years, right? So for further more KCET PYQs videos, please keep watching the channel. And if you are not subscribed, please subscribe the channel, share and support the channel. Thank you so much for watching and supporting the channel. Please keep watching and supporting the channel. Thank you.